ವಿಷಯಗಳನ್ನು ನಮ್ಮನ್ನು ನಾವು ಆರಾಧನೆಗೆ ಸಿದ್ಧರಾಗಬಹುದು. ದೇವರನ್ನು ಆಶ್ರಯಿಸಲಿ. ದೇವರು ಸಿಗುವ ಕಾಲದಲ್ಲಿ ಆತನನ್ನು ಆತ್ಮವನ್ನಾಗಿ ಜೀವಿಸಲಿ. ದೇವರನ್ನು ಆಶ್ರಯಿಸುವುದೆಂದು ದೇವರನ್ನು ಆತ್ಮವನ್ನಾಗಿರಲು ದೇವರು ನಮ್ಮ ಪರವಾಗಿದ್ದು ನಮಗೆ ಸಹಾಯಕನಾಗಿ ಆದರಿಸುವವನಾಗಿ ತನ್ನ ಮಾರ್ಗಗಳನ್ನು ಕಾರ್ಯವನ್ನು ನಡೆಸುವಾಗನಾಗಿ ಆತನನ್ನು ಜೊತೆಯಲ್ಲಿರುವಾಗ ಆತನನ್ನು ನಡೆಸುವ ನಮಗೆ ಯಾವ ಹಾನಿಯೂ ಕೇಳಿ ಸಂಭವಿಸುವುದಿಲ್ಲ. ಮದಾನಿಗೂ ಬಿಕ್ಕಟ್ಟಾಗಿ ಅನುಕೂಲವಾಗಿ ಸಾಯುವುದು ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮಾರ್ಗವನ್ನು ತೋರಿಸುವುದಿಲ್ಲ. ಆ ಮಾರ್ಗವು ಸತ್ಯವು. ಅಸತ್ಯದಲ್ಲಿ ನೆಲೆಗೊಂಡಿರುವುದು ಜೀವನದಲ್ಲಿ ಸೇರುವುದಾಗಿಲ್ಲ. ಈ ಸತ್ಯದ ಮಾರ್ಗದಲ್ಲಿ ಜೀವನದಲ್ಲಿ ಸೇರುವುದಕ್ಕೆ ನಮಗೆ ಸತ್ಯದ ಆತ್ಮವು ತಾನೇ ಸಹಾಯಕನಾಗಿದ್ದಾನೆ. ಆತನ ಪ್ರೇರೇಪಣೆಯುವ ಆತ್ಮವನ್ನು ಉಳಿಸುವ ಆತ್ಮವನ್ನು ನಡೆಸುವ ಆತ್ಮಕ್ಕೆ ಬೇಕಾಗಿರುವ ಆತ್ಮ ಅನುಗ್ರಹಿಸುವಂತಹ ಎಲ್ಲ ಸಲಹೆಗಳನ್ನು ಮಾರ್ಗಗಳನ್ನು ಅನುಸರಿಸುವ ಆತ್ಮವನ್ನು ಮುನ್ನಡೆಸುವಂತಾಗಿದೆ. ಇಸ್ರಾಯೇಲ್ ಜನರಿಗೆ ಅರಣ್ಯ ಪ್ರದೇಶಗಳಲ್ಲಿ ಕಾಡಿನಲ್ಲಿ ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ನಡೆಸಿದ ದೇವರು ನಮ್ಮೆಲ್ಲರಿಗೂ ಸಹ ದೇವರಾಗಿರುವುದರಿಂದ ನಾವು ಕತ್ತಲೆಯಲ್ಲಿ ನಡೆಯುವಾಗ ಬೆಳಕನ್ನು ಪಾಲಿರುತ್ತಾರೆ. ನಾವು ಬೆಳಕಿನಲ್ಲಿ ನಡೆಯುವಾಗ ಅಂಧಕಾರದ ಕತ್ತಲೆಯುವ ಯಾವುದೇ ಆಪತ್ತಿರುವುದು ಅದರ ಸಂಭೋಗಗಳಿಂದ ನಾವು ಬಂಧಿತರಾಗದೆ ದೇವನಾಮದ ಮಹಿಮೆಗಾಗಿ ಹಂತವಾಗಿ ಜೀವಿಸುವುದಕ್ಕೆ ಬೆಳಕಿನಲ್ಲಿ ನಡೆಸುವುದು. ಬೆಳಕು ಕ್ರಿಸ್ತನ ಮಾರ್ಗವಾಗುವುದರಿಂದ ಕ್ರಿಸ್ತನ ಆದಿ ಕ್ರಿಸ್ತನ ಮಾರ್ಗಗಳು ನಮ್ಮ ಜೀವನದ ಧ್ಯೇಯವಾಕ್ಯಗಳಲ್ಲಿ ಗುರಿಯಾಗಿದೆ. ಯಾರಲ್ಲಿ ಹೊರತುಕೊಂಡಿರುವ ನಾವು ಕ್ರಿಸ್ತನನ್ನು ತಿಳಿದುಕೊಂಡವರಾಗಿ ಕ್ರಿಸ್ತನ ಬೋಧನೆಗಳನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನ ಮಾರ್ಗಗಳನ್ನು ಅನುಸರಿಸುವ ಕ್ರಿಸ್ತನಿಗೆ ನಾವು ಜೀವಿಸಿ ಕ್ರಿಸ್ತನ ಆತ್ಮವನ್ನು ಬಲಪಡಿಸುವಾಗ ಆತನ ಘನಕ ಆತ್ಮಾನ ಆತನಿಗೆ ಯುಗಯುಗಾಂತರಗಳಲ್ಲಿ ಸ್ತುತಿಸುವುದನ್ನು ಸಲ್ಲಿಸುವುದು ನಾವಾಗಿರಬೇಕಾಗಿ ಆತನನ್ನು ರೂಪಿಸಲು ಆಶೀರ್ವದಿಸಲು ನಾವು ಬಲಪಡಿಸಲು ಧನವು ಮಾನವ ಮಹಿಮೆ ಮರೆಯಬಾರದ ಯೆಹೋವನಿಗೆ ಕರ್ತನಾದ ಕ್ರಿಸ್ತನಿಗೆ ಮಸಹಾಯಕನಾದ ಆತ್ಮನಿಗೆ ನಿತ್ಯವೂ ಸಲ್ಲಲಿ. ತಂದೆ ಕುಮಾರ ಪವಿತ್ರಾತ್ಮನ ಹೆಸರಲ್ಲಿ ಆರಾಧನೆಯನ್ನು ಆರಂಭ ಮಾಡೋಣ. ಆಮೆನ್. ನಡುವ ಸಂಗೀತದಲ್ಲಿ 75ನೇ ಸಂಗೀತವನ್ನು ಮಾಡೋಣ. ಸಂಗೀತದಲ್ಲಿ 75ನೇ ಸಂಗೀತ ಯೇಸುವನ್ನು ಆದುಕೊಂಡೆ ಆತನಲ್ಲಿ ನಷ್ಟಗೊಂಡೆ ಆತ ಜೀವನದಲ್ಲಿ 5 ಸ್ವರಗಳನ್ನು
ಈ ಸಾಯಂಕಾಲದ ವೇಳೆಯಲ್ಲಿ ನಿನ್ನನ್ನು ಆರಾಧಿಸಿ ಘನಪಡಿಸಿ ನಿನ್ನ ಮಕ್ಕಳನ್ನು ಉದ್ಧಾರ ಮಾಡಲು ನಿನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದು ನಿನ್ನನ್ನು ಸ್ತುತಿಸುವ ಹಾಗೆ ನಿನ್ನನ್ನು ನಾಡುವ ಹಾಗೆ ನಿನ್ನ ವಾಕ್ಯವನ್ನು ಧ್ಯಾನಿಸಿ ವಾಕ್ಯದ ಮೂಲಕವಾಗಿ ನಾವು ನಡೆಯುವುದಕ್ಕೆ ಈ ಥರದ ಅವಕಾಶಗಳು ನಿನ್ನ ಸನ್ನಿಧಾನದಲ್ಲಿ ಸೇರುವುದಕ್ಕಾಗಿ ಅತ್ಯುನ್ನತವಾದ ವಂದನೆಗಳು ನಾಮಕ್ಕೆ ಪ್ರಾರ್ಥನೆಯನ್ನು ವಿಸ್ತರಿಸುವಾಗಿದೆ. ಸಂದರ್ಭಕ್ಕೆ ಅನಂತ ಉಪಕಾರಗಳು ಸ್ವಾಮಿ. ವೇಳೆಯಲ್ಲಿ ನಾವು ಪರೀಕ್ಷಿಸಿಕೊಳ್ಳುವುದು ಅಲ್ಪರು ಐದು ಪಾಪಿಸುವಾದ ನಮ್ಮನ್ನು ಸ್ವೀಕರಿಸದೆ ನಮ್ಮ ಪಾಪಗಳನ್ನು ಮನ್ನಿಸುವುದಾಗಿ ಪ್ರಾರ್ಥಿಸುತ್ತೇವೆ. ಮನೋಹರು ನಮ್ಮ ಮೋಸ ನಮ್ಮ ವಂಚನೆ ನಿನ್ನ ವಾಕ್ಯಕ್ಕೆ ಹೋಗುವುದರಿಂದ ಅವರಿಗೆ ನಚಿತವನ್ನು ನಾವು ನೆರವೇರಿಸದಿದ್ದಕ್ಕಾಗಿ ನಿನ್ನ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯದಿದ್ದಕ್ಕಾಗಿ ನಮ್ಮ ಕುಟುಂಬದ ಸಂಘ ನಮ್ಮ ನೆರೆಯವರ ಸಂಘ ನಮ್ಮ ವಿದೇಶಿಗಳ ಸಂಘ ನಾವು ಮಾಡಿರುವಂತಹ ಅಪರಾಧಗಳನ್ನು ಮನ್ನಿಸುವುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಆಲೋಚನೆಗಳು ನಮ್ಮ ಆಂತರಿಕ ಭಾವನೆಗಳು ನೀವು ಬದಲಾಗಿದೆಯಲ್ಲ, ಹೃದಯದ ಯೋಚನೆಗಳು ಮನಸ್ಸಿನ ದುರಾಲೋಚನೆ ಇವೆಲ್ಲವನ್ನು ನೀವು ಕಲ್ಪನಾದ ಕಾರಣ ನಾವು ಹೃದಯದಲ್ಲಿ ಅಂದುಕೊಳ್ಳುವಂತಹ ಕೇಳು ಕೆಟ್ಟ ಸಂಗತಿ ದುರಾಲೋಚನೆ ಮತ್ತು ಎಲ್ಲ ಕೆಡುಕಿನ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನಾವು ಕ್ಷಮೆಯನ್ನು ಕೇಳುವುದಾಗಿದ್ದೇವೆ. ನೀವು ಮನ್ನಿಸುವುದು ಕರುಣಿಸುವುದು ದಯೆಯುವುದಾದ ಕಾರಣ ನಿನ್ನ ಕೃಪೆಯಿಂದ ನಿನ್ನ ಪ್ರೀತಿಯನ್ನು ಮಾಡಿಕೊಂಡು ಕ್ಷಮಿಸಿ ಶುಭ ಮಾಡಿಸುವ ಆಂತರದಲ್ಲಿ ನಾವು ಹೊಸದಾಗಿ ಬಾಹ್ಯಾಚಾರದಲ್ಲೂ ಸಹ ನಾವು ನೂತನವಾದಂತಹ ಜೀವನವಾಗುವುದಕ್ಕೆ ಸೃಷ್ಟಿಯಾಗುವುದಕ್ಕೆ ನಮ್ಮನ್ನು ಸಹಾಯಿಸಿ. ಕ್ರಿಸ್ತನಲ್ಲಿ ಒಂದು ನೂತನ ಸೃಷ್ಟಿಯಾದರೂ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಗುವುದಾಗಿ ಇರುವಾಗ ವಾಕ್ಯದ ರೀತಿಯಲ್ಲಿ ನಮ್ಮನ್ನು ನಾವು ನಿನ್ನಲ್ಲಿ ನೆಲೆಗೊಂಡವರಾಗ ನಿನ್ನ ಸಹವಾಸದಲ್ಲಿರುವವರಾಗ ನಿನ್ನ ವಾಕ್ಯದಲ್ಲಿ ನಾವು ಇರುವುದರಾಗಿ ನಿನ್ನ ಘನಕ್ಕಾಗಿ ಮಾನಕ್ಕಾಗಿ ನೀವು ಬಯಸುವಂತಹ ಪರಿಶುದ್ಧತೆಯ ಮಾರ್ಗದಲ್ಲಿ ನಾವು ಜೀವಿಸಲು ನಮಗೆ ಶಕ್ತಿಯನ್ನು ಅನುಸರಿಸಬೇಕು ಮಾಡಿ ನಿನ್ನ ನಾಮಗೊಳ್ಳುವ ಹಾಗೆ ನಿನ್ನಲ್ಲಿ ನಾವು ಆಶ್ರಯಿಸಿಕೊಳ್ಳುವುದಕ್ಕೆ ನಮಗೆ ಪ್ರೋತ್ಸಾಹ ನೀಡಿ ನಿನ್ನ ಆತ್ಮವನ್ನು ನಡೆಸುವಿಕೆ ನಿನ್ನ ಆತ್ಮನ ಆವರಿಸುವಿಕೆ ನಮಗೆ ನಿಂತುಕೊಂಡು ನಿಲ್ಲಿಸುವ
ಪುಸ್ತಕದಲ್ಲಿ ನಾವು ನಮ್ಮ ಜೀವನದ ಕ್ಷಣದಲ್ಲಿ ನಮ್ಮನ್ನು ಕೇಳಿನಿಂದ ವಿಪತ್ತಿನಿಂದ ಅನಾರೋಗ್ಯ ಸೋಂಕಿನಿಂದ ತಪ್ಪಿಸಿ ಕಾಪಾಡಿರಿ. ಮನದಾಳ ಕೃತಜ್ಞತೆಗಳನ್ನು ಬೇಡುತ್ತೇವೆ. ನಾವು ಊಹಿಸುವುದಕ್ಕಿಂತ ನಾವು ಬಯಸುವುದಕ್ಕಿಂತ ಮಿಗಿಲಾದಂತಹ ಅದ್ಭುತಗಳು, ಆಶ್ಚರ್ಯಕರವಾದಂತಹ ಮಹತ್ತಿನ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡಿದ್ದೀವಿ. ನಿಮಗೆ ಪ್ರಣಾಮಗಳು. ನಾವು ಪ್ರಾರ್ಥನೆಗಳು ವಿಜ್ಞಾಪನೆಗಳನ್ನು ಕೇಳಿದ್ವಿ. ನಾವು ಬೇಡಿದ್ದಕ್ಕಿಂತಲೂ ನಾವು ಕೇಳಿದ್ದಕ್ಕಿಂತ ಹೆಚ್ಚಿನದಾದಂತಹ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸಬೇಕಾದ ನೀವು ನಮಗೆ ಕೊಟ್ಟಂತಹ ಎಲ್ಲ ಸ್ವರದಾನಗಳನ್ನು, ಶ್ರೇಷ್ಠ ವರದಾನಗಳನ್ನು ಎಲ್ಲವನ್ನು ನೆನೆಸಿಕೊಳ್ಳಲಾಗಿ ನನ್ನ ಉಪಕಾರಗಳನ್ನು ತಿಳಿಸುತ್ತಾರೆ. ಈ ಸಮಯದಲ್ಲಿ ನಿನ್ನ ಘನಕ್ಕಾಗಿ ಮಾನಕ್ಕಾಗಿ ನಾವು ಆರಾಧನೆ ಭಾಗ್ಯಾತ್ಮ ನಿನ್ನ ಆತ್ಮಗಳನ್ನು ನಾವು ಉಳಿಸು, ನಿನ್ನ ಕೃಪೆಯನ್ನು ತೋರಿಸು. ನಾವು ಯಾರಾದರೆ ಪಾಲ್ಗೊಳ್ಳುವುದು ಮಾತ್ರವೇ ಮಾನಸಿಕವಾಗಿ ಹೃದಯವಾಗಿ ದೈಹಿಕವಾಗಿ ನೀನೇ ನಮ್ಮ ಸರ್ವಸ್ವ, ನೀನೇ ನಮ್ಮ ಜೀವ, ನೀನೇ ನಮ್ಮ ಆಹಾರ ಆಶ್ರಯ ಇರುವಂತ ರೀತಿಯಲ್ಲಿ ವಾಕ್ಯವನ್ನು ಅನುಸರಿಸಿ ನಿನ್ನ ಕರೆಗೆ ಹೋಗುವುದು ನಿನಗೆ ನಾವು ಜೀವಿಸಿದಾಗ ನೀವು ನಮ್ಮ ಭವಿಷ್ಯದ ಜೀವನದಲ್ಲಿ ಸಹಾಯ ಮಾಡಿಸುವ ನಮ್ಮ ಬಲಪಡಿಸಿ ನಡೆಸುವುದಾಗಿ ಎಲ್ಲ ಧರ್ಮವನ್ನು ನಿಮಗೊಬ್ಬರಿಗೆ ಸಲ್ಲಿಸಿದ ಕ್ರಿಸ್ತೇಸುವಿನ ಪುಣ್ಯನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಬೆಳೆದು ಸ್ವರ್ಗವಾದರಿಂದ ದೇವರ ಕಾರ್ಯವನ್ನು ಆಚರಿಸೋಣ. ಯೇಸು ತನ್ನ ಸುತ್ತಲಿದ್ದ ಬಹು ಜನರ ದೊಡ್ಡ ಗುಂಪುಗಳನ್ನು ಆಚೆ ಜನರಿಗೆ ಹೊರಟು ಹೋಗಬೇಕೆಂದು ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಜೊತೆ ಬರುತ್ತೇನೆ ಎಂದು ಹೇಳಲು ಯೇಸು ಅವನಿಗೆ, ನದಿಗಳಿಗೆ ಗುರುಗಳವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳವೆ, ಆದರೆ ಮನುಷ್ಯಕುಮಾರನಿಗೆ ಒಳ್ಳೆಯದೊಂದು ಫಲವೂ ಇಲ್ಲ ಎಂದು ಹೇಳಿದರು. ಶಿಷ್ಯರಲ್ಲಿ ಬೇರೆಯವರು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಮೊದಲನೆಯನ್ನು ಮಾಡಿ ಬರುವಂತೆ ನಮಗೆ ಅಪ್ಪಣೆಯಾಗಬೇಕು ಅನ್ನಲಾಗಿ ಯೇಸು ಅವನಿಗೆ, ನನ್ನ ಹಿಂದೆ ಬಾ, ಸತ್ತವರೇ ತಮ್ಮಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದರು. ಇಂಥ ಒಳ್ಳೆಯ ಸಮಯದಲ್ಲಿ ಗೀತೆಯನ್ನು ನಾವು ವಾಪಸ್ ಸಿದ್ಧ ಮಾಡಿದ್ದೇವೆ.
ದೇವರಿಂದ ನಮ್ಮ ವಾಕ್ಯವನ್ನು ಆಲಿಸುವುದಕ್ಕೂ ನಿನ್ನ ವಾಕ್ಯದ ಮೂಲಕವಾಗಿ ನಡೆಯುವುದಕ್ಕೂ ಶ್ರದ್ಧೆ ಭಯಭಕ್ತಿ ನಮಗೆ ಅನ್ವೇಷಿಸುವ ಈ ದಿನ ಯೇಸು ಸ್ವಾಮಿ ನಮ್ಮನ್ನು ಕರೆಯುವಂತ ಮಾತುಗಳು, ಯೇಸುವಿನ ಮಾತುಗಳನ್ನು ಆಲಿಸುವಂತ ಮಾತುಗಳೇ ಅದನ್ನು ನಮ್ಮ ಹೃದಯದಲ್ಲಿ ಅದರಂತೆ ನಮ್ಮ ಜೀವನವನ್ನು ಕಟ್ಟಿಕೊಂಡು ಆ ಮೂಲಕ ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೆಯುವುದಕ್ಕೆ ಸಹಾಯಿಸುವುದು. ಕ್ರಿಸ್ತನಿಂದ ಆಗುವಂತಹ ಉತ್ತೇಜನ ಆತ್ಮನ ನಡೆಸುತ್ತದೆ. ನಮ್ಮನ್ನು ಜೀವನ ಸೇರಿಸಲು ನಿನ್ನ ವಾಕ್ಯವೇ ನಮ್ಮ ಕಾಲಿಗೆ ನಮ್ಮ ದಾರಿಗೆ ಬೆಳಕಾಗಿದೆ. ಬೆಳಕಿನ ಕಿರಣಗಳನ್ನು ಬೀರುವಂತಹ ಸರ್ವತ್ರ ಜನರಾಗಿರುವುದಕ್ಕೆ ನಮಗೆ ಸಹಾಯಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಕೇಳು. ಆಮೆನ್. ಎಲ್ಲರಿಗೂ ಶುಭ ಸಂಜೆ. ಯೇಸು ಸ್ವಾಮಿಯ ಪರಿಣಾಮದಲ್ಲಿ ಶುಭವು ಕೃಪೆ ಸಮಾಧಾನವನ್ನು ನೀಡುತ್ತಾನೆ. ಯೇಸುವಿನ ಮಾತುಗಳು, ಯೇಸುವಿನ ಬೋಧನೆಗಳು, ಯೇಸು ತನ್ನ ಜೀವನದಲ್ಲಿ ನೇರವಾಗಿ ಮಾತನಾಡುವ ನಾಯಕ, ಯಾರ ಮುಖದೀಕ್ಷೆಯನ್ನು ನೋಡದೆ ದೇವರ ಮಹಿಮೆಗಾಗಿ ಆತನು ಜನರನ್ನು ದೇವರ ಮಾರ್ಗದಲ್ಲಿ ದೇವರ ರಾಜ್ಯದಲ್ಲಿ ಸೇರಿಸಬೇಕೆಂಬ ಆಲೋಚನೆಯಿಂದ ತನ್ನ ಬೋಧನೆಗಳನ್ನು ಮಾಡಿ ಆ ಸಂದರ್ಭದಲ್ಲಿ ಬಹಳ ಕಠಿಣವಾಗಿ ಕೆಲವೊಂದು ಕಡೆಗಳಲ್ಲಿ ಯೇಸುವಿನ ಮಾತುಗಳು, ಯೇಸುವಿನ ಉತ್ತರಗಳು ಇರುತ್ತದೆ. ಅಂತಹ ವೇಳೆಯಲ್ಲಿ ಅನೇಕರಿಗೆ ಯೇಸುವಿನ ಮಾತುಗಳಿಂದ, ಆತನ ನೇರವಾದಂತಹ ಬೋಧನೆಗಳಿಂದ ಆತನು ಖಂಡಿಸಿದಂತಹ ಸಂದರ್ಭದಲ್ಲಿ ಬೇಸರವಾಗುವುದು. ಆದರೆ ಕನ್ನಡದ ಗಾದೆಯ ಪ್ರಕಾರ ಸತ್ಯ ಯಾವುದಿದ್ರು ಕಹಿಯೇ ಎಂಬುದಾಗಿ ಹೇಳಿದಂತೆ, ಅಥವಾ ಇದ್ದದ್ದು ಇದ್ದ ಹಾಗೆ ಹೇಳಿದರೆ ಎಂಬುದು ಬೆಳೆದೊಡ್ಡಂತೆ ಎಂಬುದಾಗಿ ಹೇಳಿದಂತೆ, ನಮ್ಮ ಜೀವನದಲ್ಲಿ ನಾವು ಕಲಿಯಬೇಕಾದ ಪಾಠ ಅಥವಾ ನಾವು ನಡೆಯಬೇಕಾದಂತಹ ರೀತಿ ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಂತಹ ರೀತಿಯೇ ಆಗಿರಬೇಕು. ಯೇಸುವಿನ ಬೋಧನೆಗಳಿಗೆ ಅನುಸಾರವಾಗಿ ಆಗಿರಬೇಕು. ಈ ನಿಟ್ಟಿನಲ್ಲಿ ಈ ದಿನದ ವಾಕ್ಯಭಾಗ ಯೇಸುವಿನ ಮೂಲಕ ನಮಗೆ ತಿಳಿಸಿಕೊಡುವಂತಹ ವಿಷಯಗಳು, ಯೇಸುವಿನ ಬೋಧನೆಗಳ ಸಾರಾಂಶ ಸತ್ಯವನ್ನು ಧ್ಯಾನ ಮಾಡೋಣ. ಯೇಸು ಅದ್ಭುತ ಕಾರ್ಯಗಳನ್ನು ಮಾಡಿ, ಸ್ವಸ್ಥತಾ ಕಾರ್ಯಗಳನ್ನು ಮಾಡಿ, ಆತನು ಬೋಧನೆಗಳನ್ನು ಮಾಡುವನಾಗಿ ಅಂತಿಮವಾಗಿ ಇನ್ನಷ್ಟು ಅವನ ಸ್ವಾರ್ಥ ಪ್ರಸನ್ನ ಕಾರ್ಯಗಳು ಮುಂದುವರಿಸುವಾಗ, ಆತನ ಸ್ವಾರ್ಥ ಸಾರೋಣ ಇನ್ನಷ್ಟು ಬಗ್ಗಿದಾಗ ಅಕ್ಕಪಕ್ಕದ ಎಲ್ಲ ಹಳ್ಳಿಗಳಲ್ಲಿ ಜನರು ಯೇಸುವಿನ ಬೋಧನೆಗಳನ್ನು ಕಂಡು ಆಶ್ಚರ್ಯಪಡುತ್ತಾರೆ, ದಿಗ್ಭ್ರಮೆಗೊಳ್ಳುವವನಾಗಿ ಯೇಸುವನ್ನು ಪಾಲಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. ಯಾಕಂದರೆ ಯೇಸು ಆತನ ಬೋಧನೆಯಲ್ಲಿದ್ದಂತಹ ಅಡಕಗಳು ವಿಷಯಗಳನ್ನು ಗಮನಿಸುವಾಗ ಸಾಧಾರಣವಾಗಿ ಶಾಸ್ತ್ರಿಗಳು, ಪರಿಸರಗಳು ಅಥವಾ ಧಾರ್ಮಿಕ ನಾಯಕರು, ಯಾಜಕರು ಬೋಧಿಸಿದ ರೀತಿಯಲ್ಲಿ ಆತನ ಬೋಧನೆಗಳಿಲ್ಲ. ಬದಲಾಗಿ ಯೇಸು ತಾನೇ ದೇವರುಗಳಾಗಿ ಆತನು ಪ್ರಕಟಿಸುವಂತಹ ರೀತಿ ದೇವರೇ ಸ್ವತಃ ಅವನಿಂದು ಮಾತನಾಡುವಂತಹ ರೀತಿಯಾಗಿತ್ತು. ಪ್ರವಾದಿಗಳ ಮೂಲಕವಾಗಿ ಮಾತನಾಡೋದಕ್ಕಿಂತಲೂ ಇನ್ನಷ್ಟು ನೇರವಾಗಿ ಎಲ್ಲರನ್ನು ಬದಲಿಸಿ ಖಂಡಿಸಿ ದೇವರ ಕಡೆಗೆ ತಿರುಗಿಕೊಳ್ಳುವಂತಹ ರೀತಿಯಲ್ಲಿ ಆಗಿದೆ. ಅಂತ ವೇಳೆಯಲ್ಲಿ ಒಬ್ಬ ವ್ಯಕ್ತಿ, ಶಾಸ್ತ್ರಿಗಳಾದಂತಹ ಒಬ್ಬ ವ್ಯಕ್ತಿ, ಶಾಸ್ತ್ರಿಗಳ ಪಂಗಡಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಯೇಸುವಿನ ಬೋಧನೆಯನ್ನು ಕೇಳಿ ಪುಳಕಿತನಾಗಿ ಆಶ್ಚರ್ಯಗೊಳ್ಳನಾಗಿ ಆತನು ಗಳಿಸಿದಂತಹ ಹೆಸರು, ಜನರು ಆತನನ್ನು ಹೊಗಳುತ್ತಿದ್ದಂತಹ ರೀತಿಯನ್ನು ಕಂಡು ಯೇಸುವನ್ನು ವಿಭಾಗಿಸಬೇಕು ಎಂಬುದಾಗಿ ಯೇಸುವಿನ ಬಳಿಗೆ ಬಂದರು. ಯೇಸುವಿನ ಬಳಿಗೆ ಬಂದಾಗ ಶಾಸ್ತ್ರಿಯು 19ನೇ ವರ್ಷದಲ್ಲಿ ತಿಳಿಸಿದಂತೆ ಹತ್ತಿರಕ್ಕೆ ಹೋಗಿ ಬಂದು ಆತನಿಗೆ, ಗುರುವೇ, ನೀವು ಎಲ್ಲಿಗೆ ಹೋದರೂ ನಾನು ನಿನ್ನೆ ಬರುತ್ತೇನೆ. ಯೇಸುವಿನ ಬಳಿಗೆ ಬಂದಂತಹ ಈ ಶಾಸ್ತ್ರಿ ನಿಜಕ್ಕೂ ಆತನು ಸೇವೆಯ ನಿಮಿತ್ತವಾಗಿ ಅಥವಾ ಯೇಸುವನ್ನು ನಿಜವಾಗಿ ವಿಭಾಗಿಸುವುದಕ್ಕೆ ಹೋದನು, ಅಥವಾ ಯೇಸುವಿನ ಬಳಿಯಿದ್ದರೆ, ಯೇಸುವಿನ ಜೊತೆಯಲ್ಲಿದ್ದರೆ ನನಗೂ ಯೇಸುವಿನಲ್ಲಿ ಇದ್ದಂತಹ ಹೆಸರು ಬರುತ್ತದೆ,
ಅಥವಾ ಘನತೆ ಬರುತ್ತೆ, ಗೌರವ ಸಿಗುತ್ತದೆ, ಮರ್ಯಾದೆ ಸಿಗುತ್ತದೆ ಎಂಬುದಾಗಿ ಆತನು ನೆನೆಸಿ ಆ ಭಾವನೆಯಿಂದ ಹೋದನು. ಅದು ಯೇಸುವೇ ಬಲ್ಲ. ಆದರೆ ಯೇಸುವಿನ ಪ್ರತಿಫಲವನ್ನು ಗಮನಿಸಿದಾಗ ಅಲ್ಲಿ ತಿಳಿದು ಬರುವಂತಹ ಸಂಗತಿ ಏನಂದ್ರೆ, ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಶಾಸ್ತ್ರಿಗಳ ವಿಷಯದಲ್ಲಿ, ಫರಿಸಾಯರ ವಿಷಯದಲ್ಲಿ ಎಚ್ಚರಿಕೆಯನ್ನು ಶಿಷ್ಯನಿಗೆ ನೀಡುತ್ತಾನೆ. ಯಾಕಂದ್ರೆ ಶಾಸ್ತ್ರಿಗಳು, ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತ್ಕೊಂಡಿದ್ದಾರೆ. ಆದ್ದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿ ಕಾಪಾಡಿಕೊಳ್ಳಿ, ಆದರೆ ಅವರ ನಡತೆ ಪ್ರಕಾರ ನಡೆಯಬೇಡಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. 23ನೇ ಅಧ್ಯಾಯ 2-3 ಹಾಗೆ ಈ ಶಾಸ್ತ್ರಿಯು ಸಹ ಯೇಸುವಿನ ಬಳಿಗೆ ಬಂದಾಗ ಯೇಸುವಿನ ಮಾತು ನೇರವಾಗಿ ಆತನಿಗೆ ಪ್ರತ್ಯುತ್ತರ ಕೊಡುವುದಾಗಿ ಯೇಸು ಸ್ವಾಮಿಗೆ ಬಂದು ಹೇಳಿದರೆ, ಶಾಸ್ತ್ರೀಯ ಪಂಗಡಕ್ಕೆ ಸೇರಿದಂತ ವ್ಯಕ್ತಿ, ನೀನು ಎಲ್ಲಿ ಹೋದ್ರು ನಾನು ಹಿಂದೆ ಬರುತ್ತೇನೆ. ಯಾಕೆ? ಜನರೆಲ್ಲ ಬಂದು ಹೊಗಳುತ್ತಾ ಇದ್ದಾರೆ, ಜನರೆಲ್ಲ ಯೇಸುವನ್ನು ಕೊಂಡಾಡ್ತಾ ಇದ್ದಾರೆ, ಜನರು ಯೇಸುವನ್ನು ಪ್ರವಾದಿ ಎಂಬುದಾಗಿ, ಅದ್ಭುತ ಮಾಡುವ ದೇವರು ಎಂಬುದಾಗಿ ಭಾವಿಸಿದ್ದರಿಂದ ಅಂತಹ ಹೆಸರುಗಳನ್ನು ನಾವು ಪಡೆಯಬಹುದು ಎಂಬ ಆಲೋಚನೆಗಳು ಬಂದಿದ್ದವು. ಅದು ನಿಜವಾಗಿ ಆತನು ಶಾಸ್ತ್ರೀಯ ಪಂಗಡಗಳು ಹೇಗೆ ಹೇಳುತ್ತಾರೆ ಹೊರತು ಅವರು ಜೀವನದಲ್ಲಿ ಅವರ ನಡತೆಗೆ ವಾಕ್ಯದ ಪ್ರಕಾರವಾಗಿ ಇಲ್ಲ ಎಂಬುದಾಗಿ ಅದನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾಗಿ, ಬದಲಾವಣೆ ಮಾಡಿಕೊಳ್ಳಬೇಕಾಗಿ ಯೇಸುವನ್ನು ಹಿಂಬಾಲಿಸಿದ್ದಾನೋ ಅದು ಯೇಸು ಬಲ್ಲ. ಅಂದರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದೆ ಎಂಬುದಾಗಿ ಅವನ ಬಳಿ ಬಂದು ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ 8ನೇ ಅಧ್ಯಾಯ 20ನೇ ವರ್ಷದಲ್ಲಿ, ನದಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವು ಇಲ್ಲ ಎಂದು ಹೇಳಿದನು. ಯಾಕಂದ್ರೆ ಯೇಸುವಿನ ಜೀವನ, ಯೇಸುವಿನ ಸುವಾರ್ತೆ ಪ್ರಸರಣ, ಯೇಸುವಿನ ದೇವರ ರಾಜ್ಯದ ಸ್ಥಾಪನೆಗಾಗಿ ಮಾಡುತ್ತಿದ್ದ ಕಾರ್ಯ ಆತನು ಒಂದು ಸ್ಥಳದಲ್ಲಿ ಕೆಲವು ದಿವಸಗಳು ಮಾತ್ರ ಇರುವುದಿಲ್ಲ. ಅವನಿಗೆ ಮನೆ ಇರಲಿಲ್ಲ, ಅವನಿಗೆ ಆಸ್ತಿ ಇರಲಿಲ್ಲ, ಅವನಿಗೆ ಯಾವುದೇ ರೀತಿಯಾದಂತಹ ಸಂಪತ್ತುಗಳು ಇರಲಿಲ್ಲ. ಆತನಿಗೆ ಇರುವಂತದ್ದು ದೇವರ ಬಲ, ದೇವರ ಶಕ್ತಿ, ದೇವರು ಕೊಟ್ಟಂತಹ ಆ ಪವಿತ್ರವಾದಂತಹ ವರಗಳನ್ನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ವಿರೋಧದಲ್ಲಿ, ದೇವರ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ವಿರೋಧದಲ್ಲಿ, ದೇವರ ಮಾರ್ಗದಲ್ಲಿ ನಡೆಯಬೇಕಾಗಿ ತಪ್ಪಿದ ಹೋದಂತಹ ಕುರಿಗಳನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕೆ ಆತನು ತನ್ನ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದ. ಇಂತಹ ವೇಳೆಯಲ್ಲಿ ಈ ಎಲ್ಲ ಪರಿಸ್ಥಿತಿಯನ್ನು, ನೈಜತೆಯನ್ನು ಮತ್ತು ಸತ್ಯಾಂಶವನ್ನು ತಿಳಿಯದೆ ಶಾಸ್ತ್ರಿ ಒಂದು ವೇಳೆ ಯೇಸುವಿನ ಕಡೆಗೆ ಬಂದು, ನಾನು ನಿನ್ನನ್ನು ಎಲ್ಲಿ ಹೋದರೂ ಹಿಂಬಾಲಿಸುತ್ತೇನೆ, ಬರುತ್ತೇನೆ ಎಂಬುದಾಗಿ ಹೇಳಿದಾಗ ಈ ರೀತಿಯಾದ ಪ್ರತಿಫಲ ಕೊಡ್ತಾನೆ. ಬಹುಶಃ ಯೇಸುವಿನ ವಿಷಯದಲ್ಲಿ ಅವನು ಬೇರೊಂದು ಕನಸಿಕೊಂಡಿದ್ದಾನೆ. ಯೇಸುವಿನ ಅದ್ಭುತಗಳನ್ನು, ಇಂತಹ ಮಹಾಕಾರ್ಯಗಳನ್ನು ಮಾಡಿದ್ದರಿಂದ ನಾನು ಅವನ ಬಳಿ ಹೋದರೆ ನನಗೇನಾದರೂ ಲಾಭ ಸಿಗಬಹುದು, ನನಗೇನಾದರೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಸನ್ಮಾನ ಸಿಗಬಹುದು, ಅಥವಾ ನಾನು ಶಾಸ್ತ್ರೀಯ ಪಂಗಡದಲ್ಲಿ ಇರುವಂತಹ ಈಗಿನ ಪರಿಸ್ಥಿತಿಯಿಂದಲೂ ಸಮಾಜದಲ್ಲಿ ಅಥವಾ ಧರ್ಮದಲ್ಲಿ ನನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಇನ್ನಷ್ಟು ಉತ್ತಮ ಸ್ಥಿತಿಗೆ, ಉತ್ತಮ ಸ್ಥಾನಕ್ಕೆ, ಉತ್ತಮ ಅಧಿಕಾರಕ್ಕೆ ಬರಬಹುದು ಅಂತ ಹೇಳಿ ನಾನು ಪ್ರಮೋಷನ್ ಕೊಟ್ಟು ದೇವರು ಸ್ವಾಮಿಗಳು ನಡೆಸ್ತಾರೆ ಅನ್ನೋ ಆಶೆಯಲ್ಲಿರಬಹುದು. ಇಲ್ಲವೇ ಒಂದು ವೇಳೆ ಸ್ವಾಮಿಯ ರೀತಿಯಲ್ಲಿ ನಾನು ಸಹ ಇನ್ನೊಂದು ಸೇವೆ ಮಾಡುತ್ತೇನೆ. ಶಾಸ್ತ್ರಿಗಳಂತೆ, ಪರಿಸಾಯರಂತೆ ಹೇಗೆ ಯಥಾಪ್ರಕಾರ ವಾಡಿಕೆ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಜೀವಿಸ್ತಾ ಇದ್ದಾರೋ, ಕೇವಲ ಬೋಧನೆಗಳನ್ನು ಮಾಡಿದ ಬೋಧನೆಗಳಂತೆ ಜೀವಿಸುತ್ತಿದ್ದಂತಹ ಪರಿಸ್ಥಿತಿ ನಾವು ಬದಲಾವಣೆ ಮಾಡಿ ಪರಿವರ್ತನೆಯನ್ನು ನಿಜವಾದಂತಹ ಕ್ರಿಸ್ತನ ಶಿಷ್ಯರಾಗಿ, ನಿಜವಾದಂತಹ ಯೇಸು ಸ್ವಾಮಿಯ ಮಗನಾಗಿ ನಾವು ಜೀವಿಸುತ್ತೇವೆ ಎಂಬುದಾಗಿ ಬರೆದಿರಬಹುದು. ಆದರೆ ಯೇಸು ಸ್ವಾಮಿ ಭವಿಷ್ಯದ ಸತ್ಯಾಂಶವನ್ನು, ತನ್ನ ಜೀವನದ ಭವಿಷ್ಯದ ದಿನಗಳನ್ನು ಇಲ್ಲಿ ತಿಳಿಸುವವನಾಗಿರ್ತಾನೆ. ಅವೇನೇನೆಂದರೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ, ನದಿಗಳಿಗಾದರೂ ಒಂದು ಗೂಡಿದೆ ಎಂಬ ಗುದ್ದುಗಳಿವೆ, ಆಕಾಶದ ಪಕ್ಷಿಗಳಿಗಾದರೂ ಗೂಡದೆ, ಆದರೆ ಮನುಷ್ಯ ಕುಮಾರನಿಗೆ ಏನು? ಆದರೆ ಮನುಷ್ಯ ಕುಮಾರನನ್ನು ಹಿಂಬಾಲಿಸಿದರೆ, ಮನುಷ್ಯ ಕುಮಾರನ ಹಿಂದೆ ಹೋದರೆ, ಮನುಷ್ಯ ಕುಮಾರನ ಮಾರ್ಗದಲ್ಲಿ ಜೀವಿಸಿದರೆ ಖಂಡಿತವಾಗಿ ಅವನಿಗೆ ನಿತ್ಯಜೀವ ಸಿಗುತ್ತದೆ, ನಿತ್ಯಜೀವದಲ್ಲಿ ಬಾಧಿಸಲಾಗುತ್ತದೆ. ಅದು ಕೇವಲ ಹಿಂಬಾಲಿಸುವುದಂದ್ರೆ ಯೇಸುವಿನ ಮಾರ್ಗದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದರೆ ಅದು ಸಿಗುವುದಿಲ್ಲ. ಯೇಸುವನ್ನು ಹಿಂಬಾಲಿಸುವುದೆಂದರೆ, ಯೇಸುವನ್ನು ಆತ್ಮ ಹಿಂದೆ ಹೋಗುವುದೆಂದರೆ ಆತ್ಮದಂತೆ ಜೀವಿಸುವುದಾಗಿ, ನಡೆದ ಪ್ರಕಾರ ಯೇಸು ಸ್ವಾಮಿಯ ಮನಸ್ಸಿನಂತೆ, ಯೇಸು ಸ್ವಾಮಿಯ ಹೃದಯದಂತೆ, ಯೇಸು ಸ್ವಾಮಿಯ ಜೀವಿತದಂತೆ ನಾವು ಸಹ ನಮ್ಮ ಬದುಕಿನಲ್ಲಿ ಜೀವಿಸುವಂತವರಾಗಿರಬೇಕು, ಬದುಕುವಂತವರಾಗಿರಬೇಕಾಗಿ ಆತನು ಕರೆಕೊಡುವಂತನಾಗಿರುತ್ತಾನೆ.
ಯೇಸು ಸ್ವಾಮಿಯ ಹಾದಿ ಹೇಳುವುದಕ್ಕೆ ಸುಲಭವಾದರೂ ಜೀವಿಸುವುದಕ್ಕೆ ಬಹಳ ಕಷ್ಟಕರವಾಗಿ ಹೋಯಿತು. ಯಾಕಂದ್ರೆ ಯೇಸು ಸ್ವಾಮಿ ದ್ವೇಷ ಮಾಡಬೇಡಿ ಎಂಬುದಾಗಿ ಹೇಳ್ತಾರೆ, ನಾವು ದ್ವೇಷ ಮಾಡಬೇಕು. ಯೇಸು ಸ್ವಾಮಿ ಎಲ್ಲರನ್ನೂ ಪ್ರೀತಿ ಮಾಡಿ ಎಂಬುದಾಗಿ ಹೇಳ್ತಾರೆ, ಆದರೆ ನಾವು ಪ್ರೀತಿ ಮಾಡುವುದಿಲ್ಲ. ಹಾಗಾಗಿ ಹೇಳುವುದಕ್ಕೆ ಬಹಳ ಸುಲಭ, ಕ್ರಿಸ್ತನ ಮಾರ್ಗ ಜೀವಿಸುವುದಕ್ಕೆ ಬಹಳ ಕಷ್ಟಕರವಾಗಿದೆ. ಇನ್ನೊಂದು ಹೇಳ್ತಾನೆ, ಸ್ವಾಮಿ ಯೇಸುವಿನ ಶಿಷ್ಯರಲ್ಲಿ ಒಬ್ಬರನ್ನು ಬೇರೊಬ್ಬರನ್ನು ಕರೆಯುತ್ತಾನೆ. ಅಂದರೆ ಆತನನ್ನು ಹಿಂಬಾಲಿಸುವಂಥದ್ದು ಅನೇಕ ಜನರು ಇರುವುದು. 8ನೇ ಅಧ್ಯಾಯದ 1ನೇ ವಚನ ಗಮನಿಸಿದರೆ, ಆತನು ಬೆಟ್ಟದಲ್ಲಿ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಎಂಬುದಾಗಿ. ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ಬಹುಶಃ ಆತನ ಹಿಂದೆ ಹೋದವರು 1000ಕ್ಕಿಂತಲೂ ಹೆಚ್ಚಾದವರಾಗಿರುವುದು. ಒಂದು ವೇಳೆ 5,000 10,000 ಜನರು ಆತನ ಹಿಂದೆ ಹೋದವರಾಗಿದ್ದಾರೆ. ಯಾಕಂದ್ರೆ ಯೇಸುವಿನ ಬೋಧನೆ ಅಷ್ಟು ಅಧಿಕಾರಿಕವಾಗಿತ್ತು, ಬಲಪ್ರದವಾಗಿತ್ತು, ನೇರವಾಗಿತ್ತು. ಎಲ್ಲರ ತಪ್ಪು ಒಪ್ಪುಗಳನ್ನು ಖಂಡಿಸುವವರಾಗಿ ದೇವರ ಕಡೆ ತಿರುಗಿಕೊಂಡು ದೇವರ ಮಾರ್ಗದಲ್ಲಿ ನಡೆಯಿ, ದೇವರಲ್ಲಿ ನೆಲೆಗೊಳ್ಳಬೇಕೆಂಬುದಾಗಿ, ದೇವರನ್ನು ಆಶ್ರಯಿಸಿಕೊಳ್ಳಬೇಕೆಂಬುದಾಗಿ ಹೇಳಿದ್ದರಿಂದ ಆತನು ಮಾಡಿದಂತ ಅದ್ಭುತಗಳು, ಸ್ವಸ್ಥತೆ ಕಾರ್ಯಗಳಿಂದ, ರೋಗ ರುಜಿನಗಳನ್ನು ಬಿಡಿಸಿದ್ದರಿಂದ ಆತನನ್ನು ಹಿಂಬಾಲಿಸ್ತಾರೆ. ಅಂತಹ ವೇಳೆಯಲ್ಲಿ ಸುಮ್ಮನೆ ನಾನು ಹಿಂಬಾಲಿಸಬೇಡ, ನಾನು ಬೋಧನೆಲ್ಲ ಬರಬೇಡ, ಆದರೆ ನನ್ನನ್ನು ಹಿಂಬಾಲಿಸುವ ಪ್ರತಿಯೊಬ್ಬರು ಅವರು ನಡೆಯಬೇಕಾದ ರೀತಿ ಹೇಗೆಂದರೆ, ಇಲ್ಲಿ ಹೇಳುವಂತಹ ಮಾತು, ಸ್ವಾಮಿ ನಾನು ಮೊದಲು ಹೋಗಿ ಇದನ್ನು ಕರೆಯಲಿಲ್ಲ, ಶಿಷ್ಯರಲ್ಲಿ ಬೇರೆಯವರನ್ನು ಯೇಸು ಸ್ವಾಮಿ ಕರೆಯಲಿಲ್ಲ. ಆದರೆ ಶಾಸ್ತ್ರಿಗಳಿಗೆ ಹೇಳಿದಂತ ಮಾತನ್ನು ಆತನು ತಿಳಿದುಕೊಂಡು ಒಬ್ಬ ಶಿಷ್ಯನು ಹೇಳ್ತಾನೆ, ಆತನು ಹಿಂಬಾಲಿಸಿದ ಒಬ್ಬ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಇಲ್ಲಿ ಅಪ್ಪಣೆ ಹೇಳ್ತಾನೆ, ಸ್ವಾಮಿ ನಾನು ಹಿಂಬಾಲಿಸ್ತೇನೆ. ಇಷ್ಟು ದಿನ ನಾನು ಹೇಳಿದಂತ ಬೋಧನೆಗಳನ್ನು ಕೇಳಿದೆ. ಇಲ್ಲಿಂದ ಕೇಳಿದರೆ 5ನೇ ಅಧ್ಯಾಯದ ಪ್ರಾರಂಭದ ವಚನದಿಂದ ಕೇಳಿದ್ದಾರೆ. ಆದರೂ ಆರಂಭಿಸಿದಂತಹ ಬೋಧನೆಗಳನ್ನು ಬೆಟ್ಟವನ್ನಂತೆ, ಪರ್ವತವನ್ನಂತೆ, ಆ ಪರ್ವತ ಪ್ರಸಂಗದಿಂದ ಈ ಮಾಡಿದಂತ ಅದ್ಭುತ ಕೃತ್ಯಗಳು, ಕುಷ್ಠರೋಗಿಯನ್ನು ವಾಸ ಮಾಡಿದ್ದು, ಶರಾರದಲ್ಲಿ ಆಳನ್ನು ವಾಸ ಮಾಡಿದ್ದು, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದಂತಹ ವೇಳೆಯಲ್ಲಿ ಇವೆಲ್ಲವನ್ನು ಕಂಡಂತಹ ಆ ವ್ಯಕ್ತಿ ಸಾವಿನ ದವಡೆಯಲ್ಲಿ ಇರುವಂತಹ ತನ್ನ ತಂದೆಯ ಉತ್ತರ ಕ್ರಿಯೆಯನ್ನು ಮುಗಿಸಿ ಆಮೇಲೆ ನಾನು ಬೋಧನೆಯನ್ನು ಬಳಸ್ತೇನೆ. ಆದರೆ ಅವನು ತೆಗೆದುಕೊಂಡಂತಹ ತೀರ್ಮಾನ ಬಹಳ ತಪ್ಪಾಗಿತ್ತು. ಯಾಕಂದ್ರೆ ಯೇಸು ಬಯಸುವಂಥದ್ದು, ಯೇಸು ಸ್ವಾಮಿಗೆ ಆತನು ಮೊದಲ ಸ್ಥಾನ ಕೊಟ್ಟಿದ್ದರೆ, ಯೇಸು ಸ್ವಾಮಿಯ ಮಾತಿಗೆ ವಿಧೇಯತೆಯಿಂದ ಪಾಲಿಸಿದರೆ, ಯೇಸು ಸ್ವಾಮಿ ಹೇಳಿದಂತೆ ಆತನ ಬೋಧನೆಗಳನ್ನು ಕೇಳಿ ಸ್ವಂತ ಕಾರ್ಯಗಳನ್ನು ಮಾಡಿದ್ದರಿಂದ ಆತನನ್ನು ಹಿಂಬಾಲಿಸಿದವನಾದ. ಆದರೆ ಆತನನ್ನು ಹಿಂಬಾಲಿಸುವಾಗ ಅವನಿಗೆ ಮಧ್ಯದಲ್ಲಿ ಕುಟುಂಬದ ಚಿಂತೆ ಉಂಟಾಯಿತು, ತಂದೆಯ ಚಿಂತೆ ಉಂಟಾಯಿತು. ತಂದೆಯ ಅನಾರೋಗ್ಯದ ಪರಿಸ್ಥಿತಿ, ನೀವು ಕೆಲವೇ ದಿವಸಗಳಲ್ಲಿ ನನ್ನ ತಂದೆಯು ತೀರಿ ಹೋಗುವಂತ ಪರಿಸ್ಥಿತಿ ಇರುವಾಗ ಅವನ ಉತ್ತರ ಕ್ರಿಯೆಯನ್ನು ನಾನು ಬಹಳ ಸುಂದರವಾಗಿ ಚಂದವಾಗಿ ಮಾಡಬೇಕು ಎನ್ನುವಂತ ಆಲೋಚನೆಯಿಂದ ಅವನೇನ್ ಮಾಡ್ತಾನೆ, ಯೇಸು ಸ್ವಾಮಿ ಅಂತ ಅಪ್ಪಣೆ ಹೇಳ್ತಾನೆ, ಸ್ವಾಮಿ ನಾನು ಹೋಗಿದ್ದನ್ನ ತಂದೆಯ ಉತ್ತರ ಕ್ರಿಯೆ ಮಾಡ್ತೇನೆ. ಯಾಕೆ ತಂದೆಯ ಉತ್ತರ ಕ್ರಿಯೆ ಏನಕ್ಕೆ ಮಾಡಬೇಕಂದ್ರೆ, ಅಂದಿನ ಕಾಲದಲ್ಲಿ ತಂದೆಯ ಉತ್ತರ ಕ್ರಿಯೆ, ತಾಯಿಯ ಉತ್ತರ ಕ್ರಿಯೆಗಳನ್ನು ಮಾಡುವಾಗ ದ್ರವ್ಯಗಳಿಂದ ಅದೇ ಹೂವು ಲೇಪಿಸ್ತಾರೆ. ಚಂದವಾದಂತಹ ಹೂವುಗಳಿಂದ ಅಥವಾ ಯಾವುದೇ ರೀತಿಯ ಆಹಾರಗಳಿಂದ, ಇಲ್ಲವೇ ಒಳ್ಳೆಯ ರೀತಿಯಾದ ಗೌರವ ಸನ್ಮಾನಗಳಿಂದ ಅಂತ್ಯ ಪ್ರಯಾಣವನ್ನು ಮುಗಿಸುವಂತಹ ಕಾರ್ಯದಲ್ಲಿ ಮುಗಿಸುವುದರ. ಆದರೆ ಯೇಸು ಸ್ವಾಮಿ 22ನೇ ವರ್ಷದಲ್ಲಿ ಆತನಿಗೆ ಪ್ರತ್ಯುತ್ತರವಾಗಿ ಹೇಳುವಾಗ ಬಹಳ ಕಠಿಣವಾಗಿ ಹೇಳ್ತಾನೆ. ಯೇಸು ಅವನಿಗೆ ನನ್ನ ಹಿಂದೆ ಬಾ, ಸತ್ತವರೇ ತಮ್ಮಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ. ಆತನು ಹೇಳಿದಂತಹ ಈ ಮಾತಿಗೆ ಆತನ ಪ್ರತ್ಯುತ್ತರ ಅಥವಾ ಆತನ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಗಮನಿಸುವಾಗ ಇಲ್ಲ, ಬರವಣಿಗೆಯಲ್ಲಿ ಇಲ್ಲಿ ಬರೆಯಲ್ಪಟ್ಟಿಲ್ಲ, ಯಾವ ಸ್ವಾರ್ಥದಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಒಂದು ವೇಳೆ ಅವನ ಪ್ರತಿಕ್ರಿಯೆ, ಆತನ ಸ್ಪಂದನೆ ಯೇಸುವಿನ ಮಾತಿಗೆ ಇಲ್ಲ ಎಂಬುದಾಗಿ. ಯಾಕಂದ್ರೆ ಯೇಸುವಿನ ಮಾತು, ಯೇಸುವಿನ ಬೋಧನೆ, ಯೇಸುವಿನ ವ್ಯಕ್ತಿತ್ವವನ್ನು, ಸ್ವಭಾವವನ್ನು ಗಮನಿಸಿದರೆ ಯಾರೇ ಆಗಲಿ ನೇರವಾಗಿ ಹೇಳುವಂತಹ ಸ್ವಭಾವ, ಕಠಿಣವಾಗಿ ಉತ್ತರಿಸುವಂತಹ ಸ್ವಭಾವ ಯೇಸುವಿನದಾಗಿದೆ. ಹಾಗಾಗಿ ಆತನ ಪರಿಸ್ಥಿತಿಯನ್ನು ಗಮನಿಸುವಾಗ ತನ್ನ ತಂದೆಯ ಉತ್ತರ ಕ್ರಿಯೆಗಿಂತಲೂ ಯೇಸುವನ್ನು ಹಿಂಬಾಲಿಸುವಂತೆ ಬಹಳ ಮುಖ್ಯವಾದದ್ದು, ಬಹಳ ಅಗತ್ಯವಾದದ್ದು. ಯೇಸುವಿನ ಮಾತಿಗೆ ಅವನು ವಿಧೇಯತ್ವವನ್ನು, ಒಂದು ವೇಳೆ ಆ ಕ್ಷಣದಲ್ಲಿ ಯೇಸು ನನ್ನ ಹಿಂಬಾಲಿಸಲಾಗಿ ಕರೆದಿದ್ದಾಗ ಅವನು ಹೋಗಿದ್ದರೆ ಮುಂದಿನ ದಿನಗಳಲ್ಲಿ ಅಥವಾ ಭವಿಷ್ಯದ ದಿನಗಳಲ್ಲಿ ಆತನ ತಂದೆಯಲ್ಲಿ ಹೋದಂತಹ ವರ್ತಮಾನ ಯೇಸುವಿನ ಕಿವಿಗೆ ಬಿದ್ದಿದ್ದರೆ, ನೀವು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆ ಮಾಡಿರುವ ಎಂಬುದಾಗಿ ಹೇಳುತ್ತಿದ್ದೇನೆ. ಯಾಕಂದ್ರೆ ಯೇಸು ಸ್ವಾಮಿ ತನಿಖರು
ಯೇಸು ಸ್ವಾಮಿ ದಯೆಯನ್ನು ತೋರಿಸುವಂತ ಪ್ರೀತಿ ಮಾಡುವಂತನಾಗಿದ್ದರಿಂದ ಆ ಕ್ಷಣಕ್ಕೆ ಒಂದು ವೇಳೆ ಅವನ ಉತ್ತರ ಏನಿತ್ತು, ಅವನ ಪ್ರತಿಕ್ರಿಯೆ ಏನಿತ್ತು ಎಂಬುದಾಗಿ ಅವರನ್ನು ಪರೀಕ್ಷಿಸುವುದಕ್ಕೆ ಆ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿರಬಹುದು, ಅಥವಾ ನೇರವಾಗಿ ಹೇಳಿರುವುದು ಸತ್ತವರನ್ನು ಬದಲಿಸುವಂತ ಶಕ್ತಿ ಯೇಸುವಿನಲ್ಲಿರುವುದರಿಂದ, ಸತ್ತವರನ್ನು ಪುನರುತ್ಥಾನದ ಮೂಲಕವಾಗಿ ಎಬ್ಬಿಸುವಂತ ಶಕ್ತಿ ಯೇಸುವಿನಲ್ಲಿರುವುದರಿಂದ ಅವನ ಮಾತಿಗೆ ಕಿವಿಗೊಡದೆ ಹೋದ ಆ ವ್ಯಕ್ತಿ ಆತನು ಹಿಂಬಾಲಿಸುವುದು ವ್ಯರ್ಥವಾಗಿ ಹೋಯಿತು. ಆತನು ಅದ್ಭುತ ಮಾಡಿದ್ದನ್ನು ಕೇವಲ ಕ್ಷಣಿಕ ಎಂಬುದಾಗಿ ಪರಿಗಣಿಸಿದರೇನೋ, ಅಥವಾ ಆತನು ಮಾಡಿದ ಮಹತ್ಕಾರ್ಯ ಕುಷ್ಠರೋಗಿಯನ್ನು ವಾಸ ಮಾಡಿರುವುದನ್ನು ಕಂಡಂತಹ ಆ ವ್ಯಕ್ತಿ, ಶತಾಧಿಪತಿಯ ಕಾಲವನ್ನು ಕೇವಲ ಒಂದೇ ಒಂದು ಮಾತಿನಿಂದ ಗುಣಪಡಿಸಿದ ವ್ಯಕ್ತಿ, ಅನೇಕ ಅದ್ಭುತ ಕಾರ್ಯಗಳನ್ನು, ಅನೇಕ ವಿಧವಾದಂತಹ ಮಹತ್ಕಾರ್ಯಗಳನ್ನು, ರೋಗಗಳನ್ನು ಬಿಡಿಸಿದಂತಹ ಯೇಸುವಿಗೆ ಸತ್ತವರನ್ನು ಬದುಕಿಸುವಂತಹ ಶಕ್ತಿ ಇರಲಿಲ್ಲವೇ? ಆತನಿಗೆ ಗೊತ್ತಿತ್ತು, ಆತನಿಗೆ ಗೊತ್ತಿರಲಿಲ್ಲವೋ? ಆ ಮನುಷ್ಯನಿರ್ಬೋದು ಮತ್ತು ದೇವರೆಲ್ಲ ಯೇಸುವಲ್ಲ. ದೇವರೇ, ಇಂತಹ ಸಂಗತಿಗಳು ಒಂದು ವೇಳೆ ನನ್ನ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಎದುರಾದರೆ ನಿಮ್ಮ ಪ್ರತಿಕ್ರಿಯೆ ಅಥವಾ ನಿಮ್ಮ ಸ್ಪಂದಿಸುವಿಕೆ ಅಥವಾ ಯೇಸುವಿನ ಕರೆಗೆ ನೀವು ಯಾವ ರೀತಿ ಉತ್ತರವನ್ನು ಕೊಡುತ್ತೀರಿ ಎಂಬುದಾಗಿ ನಾವು ಈ ವಾಕ್ಯವಾದದಿಂದ ಕಲಿಯುವಂತಹ ಪಾಠವಾಗಿದೆ. ಒಂದು ವೇಳೆ ಕ್ರೈಸ್ತರಾಗಿ ನಾವು ಸಹ ಹಲವು ವರ್ಷಗಳಿಲ್ಲ, ತಲತಲಾಂತರಗಳಿಂದ ನಾವು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ, ಯೇಸುವಿನ ಶಿಷ್ಯರಾಗಿದ್ದೇವೆ, ಯೇಸುವಿನ ಭಕ್ತರಾಗಿದ್ದೇವೆ. ಆದರೆ ಯೇಸುವಿನ ಮಾತುಗಳು ಕಠಿಣವಾಗಿ ಬರುವಾಗ, ಯೇಸುವಿನ ಬೋಧನೆಗಳು ಕಠಿಣವಾಗಿ ಖಂಡಿಸುವ ರೀತಿ ಬರುವಾಗ ನಾವು ಬೇಸರದಿಂದ ಯೇಸುವಿಗೆ ಬೆನ್ನು ತೋರಿಸಿಕೊಳ್ಳುತ್ತೇವಾ, ಅಥವಾ ಯೇಸುವಿನ ಹೆಗಲಿಗೆ ನಾವು ಸಹ ಎದುರುಕೊಂಡು ಹೋಗುತ್ತೇವಾ, ಅಥವಾ ಯೇಸುವಿನ ಬೆನ್ನ ಹಿಂದೆ ನಿನ್ನೊಂದಿಗೆ ನಾವಿದ್ದೇವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರಲ್ಲ, ನನ್ನ ಶಿಲುಬೆಯಲ್ಲ ತನ್ನ ಶಿಲುಬೆಗೆ ಯಾರು ಹೊತ್ತುಕೊಂಡು ನನ್ನ ಹಿಂದೆ ನಾನು ಬರುತ್ತಾರೋ ಅವರಿಗೆ ಜೀವನ ಎಂಬುದಾಗಿ ಹೇಳಿದಂತೆ ನಾವು ಅವನ ಹಿಂದೆ ಹೋಗುವುದಕ್ಕೆ ಸಿದ್ಧರಾಗಿದ್ದೇವೆ. ಮತ್ತಾಯ ಸ್ವಾತೆ 14ನೇ ಅಧ್ಯಾಯ, ಮತ್ತಾಯ ಸ್ವಾತೆ 19ನೇ ಅಧ್ಯಾಯ, ಯವನಸ್ಥ ಮಗನಿಗೆ ಕೇಳಿದ ಪ್ರಶ್ನೆಗೆ ಯೇಸು ಸ್ವಾಮಿ ಉತ್ತರವನ್ನು ಕೊಡ್ತಾನೆ. ನೀನು ಸಂಪೂರ್ಣನಾಗಬೇಕಿದ್ದರೆ 21ನೇ ವರ್ಷದಲ್ಲಿ ನಿನ್ನ ಆಸ್ತಿಯನ್ನು ಮಾಡಿ ಬಡವರಿಗೆ ಕೊಡು, ಪರಲೋಕದಲ್ಲಿ ಸಂತೋಷವಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಆತನು ತನ್ನ ಉತ್ತರವನ್ನು ಕೊಡುವಂತಾಗಿದೆ. ಆಗ ಯವನಸ್ಥರಿಗಾಗ್ತದೆ, ಯವನಸ್ಥರು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಡುತ್ತಾರೆ. ಬಹುಶಃ ಶಾಸ್ತ್ರಿಯು ಕೂಡ ದುಃಖಪಟ್ಟವನಾಗಿ ಅಥವಾ ಒಬ್ಬ ಬೇಸರಪಟ್ಟವನಾಗಿ ಹಿಂದೆ ಹೋಗಿದ್ದರು. ತನ್ನ ಉತ್ತರಕ್ಕೆ ತಂದೆಯ ಉತ್ತರಕ್ಕೆ ಮಾಡಿರುತ್ತೇನೆ ಎಂಬುದಾಗಿ ಅಪ್ಪಳಿಗೆ ಹೇಳಿದವನು ನಿಜಕ್ಕೂ ಯೇಸು ಸ್ವಾಮಿ ಹಿಂಬಾಲಿಸುವುದಕ್ಕೆ ಸಾಧ್ಯವಿರುವುದಿಲ್ಲ. ಯವನಸ್ಥರು ಸಹ ನಿತ್ಯ ಜೀವಕ್ಕೆ ಸೇರಬೇಕೆಂಬುದಾಗಿ ಇರುವುದಾದರೆ ಏನು ಮಾಡಬೇಕೆಂಬುದಾಗಿ ಪ್ರಶ್ನೆ ಕೇಳ್ತಾನೆ. ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕೊಟ್ಟ ಮೇಲೆ ಆ ಉತ್ತರವನ್ನು ಸ್ವೀಕರಿಸಬೇಕಾಗಿದೆ, ಆ ಉತ್ತರದ ತಕ್ಕಂತೆ ಜೀವಿಸಬೇಕಾಗಿದೆ, ಯೇಸುವಿನ ಮಾತಿಗೆ ವಿಧೇಯತೆಯನ್ನು ತೋರಿರಬೇಕಾಗಿದೆ. ಆದರೆ ಅವನು ತೋರಲಿಲ್ಲ. 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಶಿಷ್ಯರಿಗೆ ಹೇಳುವಂತಹ ಮಾತು 24ನೇ ವಚನ, 14ನೇ ಅಧ್ಯಾಯದ 24ನೇ ವಚನ, ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ, ಯೇಸು ಸ್ವಾಮಿ ತನ್ನನ್ನು ನಿರಾಕರಿಸಿ, ಆದರೆ ನಮ್ಮನ್ನು ನಾವು ನಿರಾಕರಿಸಬೇಕು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7 ಮತ್ತು 8ನೇ ವಚನ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7 ಮತ್ತು 8ನೇ ವಚನ. ಏನಂತ ಹೇಳಿದ್ರೆ, ತನ್ನನ್ನು ಬರಿದು ಮಾಡಿಕೊಂಡು, ಯಾವ ತನ್ನನ್ನು ಬರಿದು ಮಾಡಿಕೊಂಡು? ಪೌಲನ ಯೇಸು ಸ್ವಾಮಿ. ಯೇಸು ಸ್ವಾಮಿ ತನ್ನನ್ನು ಬರಿದು ಮಾಡಿಕೊಂಡು, ಇಲ್ಲಿ ಏನ್ ಹೇಳಿದ್ರೆ 14ನೇ ಅಧ್ಯಾಯ, ಮತ್ತಾಯ 14ನೇ ಅಧ್ಯಾಯದ 24ನೇ ವಚನದಲ್ಲಿ ಹೇಳಿದರೆ, ತನ್ನನ್ನು ನಿರಾಕರಿಸಿ ಫಿಲಿಪ್ಪಿಯಲ್ಲಿ ಹೇಳಿದರೆ ತನ್ನನ್ನು ಬರಿದು ಮಾಡಿಕೊಂಡು ಎಂಬುದಾಗಿ 19ನೇ ಅಧ್ಯಾಯ, ಮತ್ತಾಯ 19ನೇ ಅಧ್ಯಾಯದ 21ನೇ ವಚನದಲ್ಲಿ ಹೇಳಿದರೆ, ನೀನು ಸಂಪೂರ್ಣನಾಗಬೇಕೆಂದರೆ ಹೋಗಿ ನಿನ್ನ ಆಸ್ತಿಯನ್ನು. ಯಾಕಂದ್ರೆ ಪ್ರಪಂಚದಲ್ಲಿ ಮನುಷ್ಯನ ಆಶೆಪಾಶೆಗಳು, ಮನುಷ್ಯನ ಅಗತ್ಯತೆ, ಮನುಷ್ಯರು ಬಯಸುವಂಥದ್ದು, ಮನುಷ್ಯನ ಇಚ್ಛೆ, ಇವೆಲ್ಲವೂ ಸಹ ಶರೀರದ ಆಶೆ, ಬದುಕಿನ ಬಾಳಿನ ಗಮನ. ಇವುಗಳೇ ನೋಡಿ, ಶಾಸ್ತ್ರೀಯವನ್ನು ಗಮನಿಸುವಾಗ
ಶಾಸ್ತ್ರಿ ಬಯಸಿದ್ದು ಯೇಸುವಿನ ಬಳಿ ಬಂದರೆ ನನಗೊಂದು ಉನ್ನತ ಸ್ಥಾನಮಾನ ಅಧಿಕಾರ ಸಿಗಬಹುದು. ಯೇಸುವಿಗೆ ಬಂದಂತ ಗೌರವ ಮರ್ಯಾದೆ, ಯೇಸುವನ್ನು ಕೊಂಡಾಡಿದ ರೀತಿ ನನ್ನನ್ನು ಕೊಂಡಾಡಿದರೆ ಆ ಶಿಷ್ಯನಾಗಿ ಹಿಂದೆ ಹೋದರೆ ಎಂಬುದಾಗಿ ಭಾವಿಸುತ್ತೇನೆ. ಅದಕ್ಕಾಗಿ ಹೇಳಿದ್ರೆ ನಾನು ಹಿಂದೆ ಬರುತ್ತೇನೆ ಎಂಬುದಾಗಿ. ಇನ್ನೊಬ್ಬ ವ್ಯಕ್ತಿ ಶಿಷ್ಯರು ಹೇಳಿದ್ರೆ ಸ್ವಾಮಿಯನ್ನ ತಂದೆ ಎಂಬುದಕ್ಕೆ ಮೊದಲು ಮಾಡಿ ಬರುವಂತೆ ಅಪ್ಪಣೆ ಕೊಡುತ್ತಾರೆ. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದರೆ ನೀವು ನನ್ನ ಹಿಂದೆ ಬರಬೇಕಾದ್ರೆ ನಿಮ್ಮನ್ನು ನೀವು ನಿರಾಕರಿಸಬೇಕು. ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ಕುಟುಂಬ, ನಿಮ್ಮ ಪ್ರಾರ್ಥನೆ, ನಿಮ್ಮ ರಾಷ್ಟ್ರೀಯ, ನೀವು ಯಾವುದನ್ನು ಮೊದಲ ಸ್ಥಾನ ಎಂಬುದಾಗಿ ಇಟ್ಟುಕೊಂಡಿದ್ರು. ಅದು ಯವನಸ್ಥರ ವಿಷಯದಲ್ಲಿ ಗಮನಿಸುವಾಗ ಅವನು ಆಸ್ತಿ ಉಳ್ಳವನಾದ್ದರಿಂದ ಆ ಆಸ್ತಿಯನ್ನು ಮಾಡಬೇಕೆಂಬುದಾಗಿ ಹೇಳ್ತಾನೆ. ಆಸ್ತಿಯನ್ನು ಮಾಡಿ ಬಂಧದ ಹಣದಲ್ಲಿ ಬಡವರಿಗೆ ಹಂಚುವುದಾಗಿ ಹೇಳ್ತಾನೆ. ಯೇಸು ಸ್ವಾಮಿ ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಬರೆದಂತೆ ಆತನ ವಿಷಯದಲ್ಲಿ ಪೌಲನು ಬರೆಯುತ್ತಾನೆ, ತನ್ನನ್ನು ಬರೆದು ಮಾಡಿಕೊಂಡು ದಾಸರು ಧರಿಸಿಕೊಂಡು ಮನುಷ್ಯರಿಗೆ ಸಂತೋಷನಾದನು ಎಂಬುದಾಗಿ ಹೇಳ್ತಾನೆ. ಆತನು ಯಾವ ರೀತಿ ದೇವರಿಗೆ ಎಂಬುದಾಗಿ ಹೇಳುವಾಗ 8ನೇ ವರ್ಷದಲ್ಲಿ ಹೇಳ್ತಾನೆ, ಫಿಲಿಪ್ಪಿ 2:8 ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನು ಹೊರದಷ್ಟು ವಿಧೇಯತೆ ಎಂದರೆ ಹೀಗೆ ದೇವರ ಮಾತಿಗೆ ಭಯಭಕ್ತಿಯಿಂದ ನಿಷ್ಠೆಯಿಂದ ಪ್ರಾಮಾಣಿಸುವುದು ನಡೆಯುವುದು ಹೇಗೆ? ನಾವೆಷ್ಟು ಜನ ಇಷ್ಟರ ಮಟ್ಟಿಗೆ ವಿಧೇಯತೆಯಿಂದ ದೇವರ ವಾಕ್ಯವನ್ನು ಕೈಗೊಂಡು ಜೀವಿಸ್ತಾರೆ? ಈ ಮಾತುಗಳು ನನಗೋಸ್ಕರ, ನಿಮಗೋಸ್ಕರ. ನನಗೆ ಹೇಳಲ್ಪಟ್ಟಿಲ್ಲ ಎಂಬುದಾಗಿ ಹೇಳುವುದು ಸಾಧ್ಯವಿಲ್ಲ, ನಿಮಗೆ ಹೇಳಲ್ಪಟ್ಟಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿಯನ್ನು ಆರಾಧಿಸುವಂತವರು, ಯೇಸು ಸ್ವಾಮಿಯ ಹೆಸರಿನಲ್ಲಿ ಸೇರಿ ಬರುವವರು, ಯೇಸು ಸ್ವಾಮಿ ನಿಮಿತ್ತವಾಗಿ ಎದುರಿಸುವ ಬೇಕೆನ್ನುವವರು, ಯೇಸು ಸ್ವಾಮಿಯನ್ನು ನಾವು ನಂಬಿದ್ದೇವೆ, ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟಿದ್ದೇವೆ, ಯೇಸು ನಮ್ಮ ದೇವರು ಎಂಬುದಾಗಿ ಹೇಳುವವರು, ಬಯಸುವವರು, ತಿಳಿಸುವವರು ಈ ಮಾತುಗಳನ್ನು ಅನುಸರಿಸಲೇಬೇಕು. ಈ ಮಾತುಗಳನ್ನು ಕೈಗೊಳ್ಳಲೇಬೇಕು. ಈ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಲೇಬೇಕು. ದೇವರ ಮಾರ್ಗದಲ್ಲಿ ನಡೆಯುವಾಗ ನನಗೆ ಕುಟುಂಬದ ಜವಾಬ್ದಾರಿ ಇದೆ, ನನಗೆ ಕುಟುಂಬದಲ್ಲಿ ಕರ್ತವ್ಯವಿದೆ, ನಮಗೆ ಇಹಲೋಕದಲ್ಲಿ ನನಗೆ ಜವಾಬ್ದಾರಿ ಇದೆ. ನಾನು ಸರ್ಕಾರದ ಕೆಲಸವನ್ನು ನಿರ್ವಹಿಸುತ್ತಿರುವುದನ್ನು ಅಥವಾ ನನಗೆ ದೊಡ್ಡ ಜವಾಬ್ದಾರಿ ನನಗೆ ಸಮಾಜದಲ್ಲಿದೆ ಎಂಬುದಾಗಿ, ಅಥವಾ ನನಗೆ ಅನಾರೋಗ್ಯವಿದೆ, ನನ್ನ ಕುಟುಂಬದಲ್ಲಿ ಏನೋ ವಿಶೇಷ ಕಾರ್ಯವಿದೆ, ಅಥವಾ ನಾನು ಬೇರೊಂದು ವಿಷಯದಲ್ಲಿ ನಾನು ಭಾವನಾಗಿದ್ದೇನೆ, ನಾನು ಬೇರೊಂದು ಕಾರ್ಯದಲ್ಲಿ ತಲ್ಲೀನನಾಗಿದ್ದೇನೆ, ಅಥವಾ ನನಗೆ ಆಸ್ತಿಯುಳ್ಳವನಾಗಿರುವುದರಿಂದ, ನನಗೆ ಸಂಪತ್ತು ಇರುವುದರಿಂದ, ನನಗೆ ಹಣವಿರುವುದರಿಂದ ನಾನು ಇಂತಹ ವಿಷಯವನ್ನು ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಕಾರಣಗಳನ್ನು ಕೊಟ್ಟರೆ, ಅಥವಾ ನಾವು ಯಾವುದೇ ರೀತಿಯಾದಂತಹ ವಿನಾಕಾರಣ ನಾವು ತಪ್ಪಿಸಿಕೊಂಡರೆ ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಅಂಥವರು ಯೋಗ್ಯರಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಯಾಕಂದ್ರೆ ನಾವು ನಮ್ಮ ಜೀವಿತದಲ್ಲಿ ನಾವು ನಮ್ಮ ನಡತೆ, ನಮ್ಮ ಜೀವನಕ್ಕೆ ತಕ್ಕಂತೆ ಅದು ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸುತ್ತಾದರೆ ಮಾತ್ರ ದೇವರು ನಮ್ಮನ್ನು ಜೀವನದಲ್ಲಿ ಸೇರಿಸ್ತಾನೆ, ತನ್ನ ರಾಜ್ಯವಾಗಿ ಸೇರಿಸಿಕೊಳ್ಳುತ್ತಾನೆ. ಈ ಹಲವು ಸಂಗತಿಗಳು ದೇವರಾಜ್ಯದಲ್ಲಿ ಸೇರುವುದಕ್ಕಾಗಲಿ, ದೇವರಿಂದ ಹೊಂದತಕ್ಕಂಥ ಆಶೀರ್ವಾದವನ್ನು ಹೊಂದುವುದಕ್ಕಾಗಲಿ, ದೇವರಿಂದ ನಾವು ಹೊಂದತಕ್ಕಂಥ ಕೃಪಾವನ್ನು ಹೊಂದುವುದಕ್ಕಾಗಲಿ ನಾವು ಯಾವುದೂ ನಮಗೆ ಸರಿ ಮಾಡುವುದಿಲ್ಲ, ಸಹಾಯಿಸುವುದಿಲ್ಲ, ನಮಗೆ ನೆರವಾಗುವುದಿಲ್ಲ. ದೇವರು ನಮ್ಮನ್ನು ಕೇಳುವಂತಹ ಪ್ರಶ್ನೆ ನ್ಯಾಯತೀರ್ಪಿನಲ್ಲಿ ಕರ್ಕೊಂಡು ಬರುವಂತಹ ಮೂಲ ದಿವಸಗಳಲ್ಲಿ ನಮ್ಮನ್ನು ಕೇಳುವಂತಹ ಪ್ರಶ್ನೆ, ನನ್ನ ಮಾತೆ ನೀನು ಎಷ್ಟು ರೀತಿಯಿಂದ ಈ ಲೋಕದಲ್ಲಿ ನನ್ನ ಜೀವನ ಪ್ರಯಾಣದಲ್ಲಿ ಜೀವಿಸಿದೆ ಎಂಬುದಾಗಿ ಯಾವ ಯಾವ ಸಂದರ್ಭದಲ್ಲಿ ನನ್ನ ವಾಕ್ಯವನ್ನು ಕೈಗೊಂಡು ನೀನು ನಡೆದಿದ್ದೀರಿ ಎಂಬುದಾಗಿ ಪ್ರಶ್ನಿಸ್ತಾನೆ. ಅನೇಕ ವೇಳೆ ನಿನ್ನ ಸಮಾಧಾನ, ನಿನ್ನ ಬೋಧನೆ ಮಾಡಿದಂತಹ ಅನೇಕ ವ್ಯಕ್ತಿಗಳು ಆ ಬೋಧನೆಗೆ ತಕ್ಕಂತೆ ಎಷ್ಟು ನೀವು ಮಾತನಾಡಿದ್ದೀರಿ, ನಿಮ್ಮ ಜೀವನವನ್ನು ಬದಲಾಯಿಸಿಕೊಂಡಿದ್ದೀರಿ ಎಂಬುದಾಗಿ ಪ್ರಶ್ನಿಸ್ತಾನೆ. ನೀವು ದಿನಂಪ್ರತಿ ದೇವರ ವಾಕ್ಯವನ್ನು ಓದಿದಾಗ ಆ ವಾಕ್ಯದ ಪ್ರಕಾರ ನಾನು ಜೀವಿಸುತ್ತಿದ್ದೇನೆ ಎಂಬುದಾಗಿ ಎಷ್ಟು ಜನ ನೀವು ಬೆಳೆದಿದೆ ಹೇಳುವುದಕ್ಕೆ ಸಾಧ್ಯ. ಈ ವಾಕ್ಯದ ಪ್ರಕಾರ ನನ್ನ ಜೀವನವಿದೆ, ಈ ವಾಕ್ಯದಂತೆ ನನ್ನ ನಡತೆ ಇದೆ, ಈ ವಾಕ್ಯದಂತೆ ನನ್ನ ವರ್ತನೆ, ಈ ವಾಕ್ಯದಂತೆ ನಾನು ನನ್ನ ಜೀವನವನ್ನು ಕೈಗೊಂಡಿದ್ದೇನೆ, ಈ ವಾಕ್ಯದಂತೆ ನಾನು ಜೀವಿಸಿ ನನ್ನ ಕುಟುಂಬದವರನ್ನು ಜೀವಿಸುವಂತೆ ನಾನು ಸಹಾಯ ಮಾಡಿದ್ದೇನೆ, ಈ ವಾಕ್ಯದಂತೆ ನಾನು ಜೀವಿಸಿ ಅನೇಕರಿಗೆ ನಾನು ಸ್ಫೂರ್ತಿಯಾಗಿದ್ದೇನೆ, ಅನೇಕರಿಗೆ ನಾನು ಸಾಕ್ಷಿಯಾಗಿದ್ದೇನೆ, ಅನೇಕರಿಗೆ ನಾನು ಮಾದರಿಯಾಗಿದ್ದೇನೆ ಎಂಬುದಾಗಿ ಎಷ್ಟು ಜನ ನಾವು ಧೈರ್ಯದಿಂದ ದೇವರ ಮುಂದೆ ಹೇಳುವುದಕ್ಕೆ ನ್ಯಾಯತೀರ್ಪಿನಲ್ಲಿ ಸಾಧ್ಯ. ಯಾಕಂದ್ರೆ ನಾವು ದೇವರ ವಾಕ್ಯದ ಪ್ರಕಾರ ನಡೆದರೆ ಧೈರ್ಯದಿಂದ ನಾವು ಕ್ರಿಸ್ತನನ್ನು ಎದುರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ನಾವು ದೇವರ ವಾಕ್ಯದ ಪ್ರಕಾರ ಜೀವಿಸದಿದ್ದರೆ, ದೇವರ ವಾಕ್ಯಕ್ಕೆ ನಾವು ವಿಧೇಯತೆಯನ್ನು ತೋರದಿದ್ದರೆ,
ದೇವರ ವಾಕ್ಯವನ್ನು ತಿರಸ್ಕರಿಸಿ, ದೇವರ ವಾಕ್ಯವನ್ನು ಉಲ್ಲಂಘಿಸಿ ಈ ಬೋಧನೆಗಳನ್ನು ನಾವು ನಮ್ಮ ಬದುಕಿನಲ್ಲಿ ಕೈಗೊಳ್ಳದೆ ಹೋದರೆ ದೇವರು ನಮ್ಮನ್ನು ದೇವರ ರಾಜ್ಯದಿಂದ ಹೊರಹಾಕ್ತಾನೆ, ನರಕಕ್ಕೆ ನಮ್ಮನ್ನು ತಳ್ಳುತ್ತಾನೆ. ನಾವು ಶಾಪಕ್ಕೆ ಗುರಿಯಾಗ್ತೇವೆ, ದಂಡನೆಗೆ ಗುರಿಯಾಗ್ತೇವೆ, ಶಿಕ್ಷೆಗೆ ಗುರಿಯಾಗ್ತೇವೆ. ನಾವು ಗುರಿಯಾದಂತಹ ದಂಡನೆಯ ಶಿಕ್ಷೆ ನಾವು ನಮ್ಮ ಭವಿಷ್ಯದ ಸಂಗತಿಗಳನ್ನು ಬಾಧಿಸುವಂತಾಗಿದೆ. ನಿತ್ಯ ಜೀವನದಲ್ಲಿ ಸೇರುವುದಕ್ಕೆ ನಮ್ಮನ್ನು ದೇವರು ಒಪ್ಪಿಕೊಳ್ಳುವುದಿಲ್ಲ. ದೇವರು ಸಹ ತನ್ನ ತಂದೆಯಾದ ದೇವರ ಮುಂದೆ ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಒಪ್ಪಿಕೊಳ್ಳುವುದಿಲ್ಲ. ಜೀವನದ ಜಯಮಾನಕ್ಕಿಂತ ನಮಗೆ ಕಠಿಣವಾದಂತಹ ಶಿಕ್ಷೆಯು, ದಂಡನೆಯು, ಶಾಪವು ನಮಗೆ ದೇವರಾಗಿದೆ. ದೇವರು ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುವ ಸಮಯ ಇದೆ. ದೇವರು ತನ್ನ ಬೋಧನೆ ಮೂಲಕವಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ತನ್ನ ಮಾತುಗಳ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ನಮಗೆ ಕಿವಿಗೊಟ್ಟು ಕೇಳಿ ವಾಕ್ಯದ ಪ್ರಕಾರ ಜೀವಿಸಿ ಎಂಬುದಾಗಿ ನಮ್ಮನ್ನು ಕರೆದಿದ್ದಾರೆ. ಒಂದು ವೇಳೆ ಆ ಶಾಸ್ತ್ರಿಗೆ ಹೇಳಿದಂತ ಮಾತು, ಆ ಬೇರೊಬ್ಬ ಶಿಷ್ಯನಿಗೆ ಹೇಳಿದಂತ ಮಾತು, ಶಿಷ್ಯರಿಗೆ ಹೇಳಿದಂತ ಸ್ವಾಮಿ ಮಾತುಗಳು ಇಂದು ನನಗೂ ನಿಮಗೂ ಹೇಳುವಾಗ ನಮ್ಮ ಪ್ರತಿಕ್ರಿಯೆ, ನಮ್ಮ ವಿಧೇಯತೆ, ನಮ್ಮ ಜೀವನ ಹೇಗಿದೆ ಎಂಬುದನ್ನು ನಾವು ಜೀವಿಸಿ ತೋರಿಸುವುದರಿಂದಲೇ, ನಾವು ಬದುಕಿ ಮಾಡಿ ಅನೇಕರನ್ನು ದೇವರ ಕಡೆ ನಡೆಸುವುದರಿಂದಲೇ ಆಗಿದೆ. ದೇವರ ವಾಕ್ಯವನ್ನು ಕೇಳಿ ನಾವು ಈ ಸ್ಥಳದಲ್ಲಿ, ಈ ದೇವಾಲಯದಲ್ಲಿ ದೇವರ ವಾಕ್ಯವನ್ನು ನಾವು ಪರಿಶುದ್ಧ ಭಾವನೆಯಿಂದ ಸ್ವೀಕರಿಸ್ತೇವೆ, ಹೃದಯದಲ್ಲಿ ಇಟ್ಟುಕೊಳ್ಳುತ್ತೇವೆ. ಹೊರಗೆ ಹೋದ ಮೇಲೆ ನಾವು ದೇವರ ವಾಕ್ಯವನ್ನು ಮರೆತು ಬಿಟ್ಟರೆ, ದೇವರ ವಾಕ್ಯ ಪ್ರಕಾರ ನಾವು ಜೀವಿಸದೆ ಹೋದರೆ ಪ್ರಯೋಜನಕ್ಕೆ ಬರುವುದಿಲ್ಲ. ನಮ್ಮ ದೇಹಕ್ಕೂ ಪ್ರಯೋಜನ ಬರುವುದಿಲ್ಲ, ನಮ್ಮ ಆತ್ಮಕ್ಕೂ ಪ್ರಯೋಜನ ಬರುವುದಿಲ್ಲ. ನಮ್ಮ ಆತ್ಮಗಳು ರಕ್ಷಿಸಲ್ಪಟ್ಟು ದೇವರ ರಾಜ್ಯದಲ್ಲಿ ಸೇರಬೇಕು ಎನ್ನುವಂತಹ ಆಶೆ ನಮಗಿರುವುದಾದರೆ ಎಷ್ಟೇ ಕಷ್ಟ, ಸಂಕಟಗಳು, ಶೋಧನೆಗಳು ಬಂದೊದಗಿದ್ರು, ಒಂದು ವೇಳೆ ನನ್ನ ಜೀವನದಲ್ಲಿ ನಮ್ಮ ದೈವಿಕ ಇಚ್ಛೆಗನುಸಾರವಾಗಿ ನಡೆಯುವುದಕ್ಕೆ ನಮಗೆ ಏನೇ ಶೋಧನೆ ಉಂಟಾದರೂ ಸಹ ದೈವಿಕ ಇಚ್ಛೆಗೆ ನಾವು ಮನದಲ್ಲಿ ಬರಬೇಕು. ದೇವರ ಇಚ್ಛೆಗೆ ನಾವು ಪೂರೈಸಬೇಕು. ಒಂದು ವೇಳೆ ನಮ್ಮ ಬದುಕಿನಲ್ಲಿ ಲೋಕದ ಗುಡಿಯಲ್ಲಿ ನಾವು ಸಹ ಇಂತಹ ಸ್ಥಿತಿಗತಿಗಳಲ್ಲಿ ಬದುಕುತ್ತಾಗಿರುವುದಾದರೆ ಪ್ರಯೋಜನವಿಲ್ಲವೇ? ದೇವರ ವಾಕ್ಯವನ್ನು ಅನುಸರಿಸುವುದಕ್ಕೆ, ದೇವರ ಮಾರ್ಗದಲ್ಲಿ ನಡೆಸುವುದಕ್ಕೆ ನಮಗೆ ಅನೇಕ ಶೋಧನೆಗಳು ಬರುವಾಗ ನಾವು ಲೌಕಿಕ ವಿಷಯಗಳಿಗೆ ತಲ್ಲೀನರಾದರೆ ನಾವು ದೇವರ ರಾಜ್ಯಕ್ಕೆ ತಕ್ಕವರಲ್ಲ, ದೇವರ ರಾಜ್ಯದಲ್ಲಿ ಸೇರುವುದಕ್ಕೆ ಯೋಗ್ಯರಲ್ಲ ಎಂಬುದಾಗಿ ನಮ್ಮನ್ನು ನಾವು ಭಾವಿಸಿಕೊಳ್ಳಬೇಕು. ದೇವರ ಮಾತುಗಳನ್ನು ಅನುಸರಿಸುವಾಗ ನಮಗೆ ಅಡ್ಡಿಯೂ ಆತಂಕವೂ ಬಂದಾಗ ಆ ಶೋಧನೆಗಳಿಗೆ, ಆ ಅಡ್ಡಿಗೆ ಒಳಪಟ್ಟರೆ ನಾವು ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಬೇಕಾಗುತ್ತದೆ. ನಾವು ಯೇಸುವನ್ನು ಹಿಂಬಾಲಿಸುತ್ತೇವೆ ಎಂಬುದಾಗಿ ನಮ್ಮನ್ನು ತಿರಸ್ಕರಿಸಿದರೆ ಆಗ ನಾವು ಉತ್ತಮರಾಗುತ್ತೇವೆ. ನಮ್ಮ ಆಶಾಪಾಶಗಳೇ ಮುಖ್ಯ, ಯೇಸುವಿನ ಚಿತ್ತ ತದನಂತರದಲ್ಲಿ ನಾವು ನೆರವೇರಿಸುತ್ತೇವೆ ಎಂಬುದಾಗಿ ಹೇಳಿದರೆ ಅದು ಪ್ರಯೋಜನ ಬರುವುದಿಲ್ಲ, ದೇವರ ರಾಜ್ಯಕ್ಕೆ ತಕ್ಕವಲ್ಲ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು, ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಾವು ಪರಿವರ್ತನೆ ಆಗಬೇಕಾಗುತ್ತದೆ. ಯಾಕಂದ್ರೆ ದೇವರ ಮಾರ್ಗವನ್ನು ಅನುಸರಿಸುವಾಗ ನಮಗೆ ಶೋಧನೆಗಳು ಖಂಡಿತವಾಗಿರುತ್ತದೆ. ದೇವರ ವಾಕ್ಯವನ್ನು ಓದುವುದಕ್ಕೆ ಖಂಡಿತವಾಗಿ ನಮಗೆ ಶೋಧನೆಗಳಾಗುತ್ತದೆ. ದೇವರ ವಾಕ್ಯವನ್ನು ನಾವು ಸತ್ಯ, ನ್ಯಾಯ, ನೀತಿ, ಧರ್ಮದಲ್ಲಿ ನಡೆಯುವಾಗ ನಮಗೆ ಶೋಧನೆಗಳಾಗುತ್ತದೆ. ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಶೋಧನೆಗಳಾಗುತ್ತದೆ. ಯೇಸು ಸ್ವಾಮಿಯನ್ನು ನಾವು ಕನಿಕರ ತೋರಿಸುವಾಗ, ಯೇಸು ಸ್ವಾಮಿಯನ್ನು ನಾವು ಪ್ರೀತಿಸುವಾಗ, ಯೇಸು ಸ್ವಾಮಿಯನ್ನು ನಾವು ನೇರವಾಗಿ ಅನೇಕರಲ್ಲಿ ಮಾತನಾಡುವಾಗ, ಯೇಸು ಸ್ವಾಮಿಯನ್ನು ನಾವು ಖಂಡಿಸಿ ದೇವರ ಮಾರ್ಗದಲ್ಲಿ ನಡೆಯಬೇಕಾಗಿ ತಿದ್ದುಪಡಿ ಮಾಡುವಾಗ, ದೇವರಿಗೆ ವಿಧೇಯತೆಯನ್ನು ತೋರಬೇಕೆಂಬುದಾಗಿ ನೀವು ಜೀವಿಸಿ ಇನ್ನೊಬ್ಬರನ್ನು ಜೀವಿಸಿ ಎಂಬುದಾಗಿ ಹೇಳುವಾಗ ಶೋಧನೆಗಳು ಅಧಿಕವಾಗಿ ಬರುತ್ತದೆ. ಯಾಕಂದ್ರೆ ಯೇಸುವಿನ ಮಾರ್ಗದಲ್ಲಿ ನಡೆಯುವುದಕ್ಕೆ ಸೈತಾನ ಬಿಡುವುದಿಲ್ಲ. ಯೇಸು ಸ್ವಾಮಿಯನ್ನು ಜೀವಿಸುವುದಕ್ಕೆ ದುಷ್ಟಶಕ್ತಿಗಳನ್ನು ಬಿಡುವುದಿಲ್ಲ. ಯೇಸು ಸ್ವಾಮಿಯನ್ನು ನೀವು ಸ್ವೀಕರಿಸುವುದಕ್ಕೆ ದುರ್ಜನರು ನಿಮಗೆ ಅಡ್ಡಿಯಾಗುತ್ತಾರೆ. ದುರಾತ್ಮಗಳ ಸ್ನೇಹಿತರು ನಿಮ್ಮನ್ನು ತಡೆಯುವಂತವರಾಗಿರುತ್ತಾರೆ. ಅಂತ ಸಂದರ್ಭದಲ್ಲಿ ನಿಮಗೆ ಯೇಸು ಬೇಕಾ, ಯೇಸುವಿನ ಬೋಧನೆ ಬೇಕಾ, ಯೇಸುವಿನ ವಾಕ್ಯ ಬೇಕಾ? ಅದು ನಿಮ್ಮ ಆಲೋಚನೆಗಳು ಮುಖ್ಯವಾ, ಮನುಷ್ಯರ ಆಲೋಚನೆಗಳು ಮುಖ್ಯವಾ, ಮನುಷ್ಯರ ಮಾರ್ಗಗಳು ನಿಮಗೆ ಬೇಕಾ? ಮನುಷ್ಯರ ಮಾರ್ಗಗಳು, ಮನುಷ್ಯರ ಆಲೋಚನೆಗಳು, ಮನುಷ್ಯರ ತಿಳುವಳಿಕೆ, ಮನುಷ್ಯರ ಸಲಹೆ, ಮನುಷ್ಯರ ಯಾವುದೇ ರೀತಿಯಾದಂತಹ ಈ ಜೀವನದ ಪ್ರಯಾಣ ಅದು ನರಕದ ಪ್ರಯಾಣ. ಅದು ಅಧೋಲೋಕಕ್ಕೆ, ಘೋರಕ್ಕೆ, ನರಕಕ್ಕೆ ಗೊತ್ತಾಗುವಂತ ದೇವರಾಜ್ಯವನ್ನು ದೂರ ಮಾಡುವಂತವರಾಗಿರುತ್ತದೆ. ಆದರೆ ಎಷ್ಟು ಕಷ್ಟಗಳು, ಹಿಂಸೆಗಳು, ಸಂಕಟಗಳು, ನೋವು, ನಿಂದೆ, ಅಪಮಾನ, ಕಣ್ಣೀರು, ಸಮಸ್ಯೆಗಳು ನಾನು ನನ್ನನ್ನು ವಿಚಾರಿಸುತ್ತೇನೆ, ನನ್ನ ಆಶೀರ್ವಾದಗಳು ಬಿಟ್ಟುಬಿಡುತ್ತೇನೆ. ನಾನು ಯಾವಾಗಲೂ ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತೇನೆ, ಯೇಸು ಸ್ವಾಮಿಯ ಆತ್ಮವಿರುತ್ತೇನೆ, ಯೇಸು ಸ್ವಾಮಿಯ ವಾಕ್ಯಗಳನ್ನು ನಾನು ಧ್ಯಾನ ಮಾಡುತ್ತೇನೆ, ಯೇಸು ಸ್ವಾಮಿಯ ವಾಕ್ಯಗಳನ್ನು ನಾನು ಜೀವಿಸುತ್ತೇನೆ ಎಂಬುದಾಗಿ ಯೇಸುವನ್ನು ಹಿಂಬಾಲಿಸಿ ಜೀವಿಸುವ ತತ್ವಗಳಿಗೆ ಯೇಸು ಸ್ವಾಮಿಯ ಸತ್ಯವಾಗಿ, ನ್ಯಾಯವಾಗಿ, ಧರ್ಮವಾಗಿ ಮತ್ತು ಯೇಸು ಸ್ವಾಮಿಯ ಪ್ರೀತಿ, ಕರುಣೆ, ಅನುಭವದಿಂದ ಜೀವಿಸುವವರಿಗೆ, ಯೇಸು ಸ್ವಾಮಿಯ ಚಿತ್ತವನ್ನು ನೆರವೇರಿಸುವವರಿಗೆ
ಸೇರಿಸುವಂತಹ ಅನೇಕ ಸಂಭವಗಳು, ಅನೇಕ ರೀತಿಯಾದ ಆಶೀರ್ವಾದಗಳು ನರಕ ಬೇಕು, ಸ್ವರ್ಗ ಬೇಕು, ದೇವ ರಾಜ್ಯ ಬೇಕಾ, ಸೈತಾನನ ರಾಜ್ಯ ಬೇಕಾ, ಯಾಕಂದ್ರೆ ನಾವು ಸತ್ತ ನಂತರ ನ್ಯಾಯ ತೀರ್ಪಿನ ಸಂದರ್ಭದಲ್ಲಿ ಸೈತಾನನು ಸಹ ಈ ಲೋಕದಿಂದ ನಾಶವಾಗುತ್ತಾನೆ, ಸೈತಾನನು ಸಹ ಈ ಲೋಕದಿಂದ ತೆಗೆದುಹಾಕಲ್ಪಡುತ್ತಾನೆ, ಸೈತಾನನು ಸಹ ಸೋಲಿಸಲ್ಪಟ್ಟು ಆತನು ಬೆಂಕಿಯ ಕೆಳಗೆ ನರಕಕ್ಕೆ ನಮ್ಮೊಂದಿಗೆ ಸೇರಲ್ಪಡುತ್ತಾನೆ. ಯಾವಾಗ ನಾವು ಪಾಪಿಷ್ಠರಾಗಿ ಜೀವಿಸುವಾಗ ಆತನು ಪಾಪಿಷ್ಠನಾಗಿರುವುದರಿಂದ ಪಾಪಿಗಳೆಲ್ಲರೂ ಸಹ, ಅಧರ್ಮದಲ್ಲಿ ನಡೆದವರೆಲ್ಲರೂ ಸಹ ದೇವರ ಚಿತ್ತ ಬೇಡ, ದೇವರ ವಾಕ್ಯ ಬೇಡ, ದೇವರ ಸಹವಾಸ ಬೇಡ, ದೇವರ ಬೋಧನೆಗಳು ಬೇಡ, ದೇವರಿಗೆ ನಾವು ನೆಲೆಗೊಳ್ಳುವುದು ಬೇಡ, ಲೋಕದ ಪ್ರಕಾರವಾಗಿ ಲೋಕದ ರೂಢಿಯಲ್ಲಿ ಲೋಕಾಚಾರದಲ್ಲಿ ನಾವು ಆಶಾಗಳಿಂದ ನಮ್ಮನ್ನು ನಾವು ನರಕಕ್ಕೆ ಮಾಡಿಕೊಳ್ಳುವುದೇ ನಮಗೆ ನರಕವೇ ಬೇಕು ಅಥವಾ ದೇವರಾಜ ಬೇಡ ಎಂಬುದಾಗಿ ಆಶೆ ಪಡುವವರೆಲ್ಲರೂ ಸಹ ಈ ಶಾಸ್ತ್ರೀಯಂತೆ, ಈ ಶಿಷ್ಯರಂತೆ ಮತ್ತು ಆ ಯೌವನಸ್ಥರಂತೆ ಯಾರು ದೇವರನ್ನು ತಿರಸ್ಕರಿಸಿ ಲೋಕದ ಹಿಂದೆ ಹೋಗ್ತಾರೆ, ಹಣದ ಹಿಂದೆ ಹೋಗ್ತಾರೆ, ಅಧಿಕಾರದ ಹಿಂದೆ ಹೋಗ್ತಾರೆ, ಅಂತಸ್ತಿನ ಹಿಂದೆ ಹೋಗ್ತಾರೆ, ಸಂಪತ್ತಿನ ಹಿಂದೆ ಹೋಗ್ತಾರೆ, ಅಥವಾ ದೇವರ ಬೇಡವೆಂಬುದಾಗಿ ಲೋಕದ ರೂಢಿಯಲ್ಲಿ ಆಶೀರ್ವಾದಗಳಿಗೆ ಒಳಗಾಗಿ ಜೀವಿಸ್ತಾರೋ ಅಂತವರೆಲ್ಲರೂ ಸಹ ಸರ್ವನಾಶವಾಗ್ತಾರೆ, ಅಂತವರೆಲ್ಲರೂ ಸಹ ಶಾಪಕ್ಕೆ ಗುರಿಯಾಗ್ತಾರೆ, ಅಂತವರೆಲ್ಲರೂ ಸಹ ಅವರು ದೇವರ ರಾಜ್ಯದಿಂದ ದೂರಪಟ್ಟು ನರಕಕ್ಕೆ ಬೀಳುವಂತವಾಗಿದ್ದಾರೆ. ಇಂದು ಕೊಡುವಂತಹ ಈ ವಾಕ್ಯ, ಇಂದು ಎಚ್ಚರಿಸುವಂತಹ ಈ ಬೋಧನೆಗಳು, ಇಂದು ನಮಗೆ ಸಿಕ್ಕಿದಂತಹ ಈ ವಾಕ್ಯ ಮನವನ್ನು ಸ್ವೀಕರಿಸುವಂತವರು ನಾವಾಗಿದ್ದರೆ ನಿನ್ನ ಜೀವನದಲ್ಲಿ ನಾವು ಬಂಧಿಸಲಾಗಿದೆ, ನಿನ್ನ ಜೀವನದಲ್ಲಿ ನಾವು ಸೇರಿಸಲ್ಪಡುತ್ತೇವೆ. ದೇವರು ನಮ್ಮನ್ನು ಆಶೀರ್ವದಿಸಲ್ಪಡುವುದು ಮಾಡ್ತಾನೆ, ಆ ಆಶೀರ್ವಾದದ ಬಾಧ್ಯಸ್ಥರನ್ನಾಗಿ ನಮ್ಮನ್ನು ನಡೆಸಲ್ಪಡುತ್ತಾನೆ. ದೇವರ ಆತ್ಮ ನಮಗೆ ಸಹಾಯ ಮಾಡುವಾಗ, ದೇವರ ಆತ್ಮ ನಮ್ಮನ್ನು ಪ್ರೇರೇಪಿಸುವಾಗ, ದೇವರ ಮಾತುಗಳು ನೀವು ನಿಮ್ಮ ಕಿವಿಗಳಲ್ಲಿ ಯಾವಾಗಲೂ ಕೇಳಿಸುವಂತೆ ಮಾಡಿಕೊಳ್ಳ್ರಿ. ದೇವರ ವಾಕ್ಯವು ನಿಮ್ಮ ಹೃದಯಗಳಲ್ಲಿ ಮನೆ ಮಾಡುವಂತೆ ಮಾಡಿಕೊಳ್ಳ್ರಿ. ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದವರಾಗಿರಬೇಕಾದ ಹಾಗೆ ನಿಮ್ಮನ್ನು ನೀವು ಪ್ರೇರೇಪಿಸಿಕೊಂಡು ಆತ್ಮನ ಜೀವನವನ್ನು ಕಟ್ಟಿಕೊಳ್ಳ್ರಿ. ಮನುಷ್ಯನೆಂಬ ಮನುಷ್ಯನ ಆಲೋಚನೆಯಿಂದ ಅನೇಕ ದುರಾಲೋಚನೆಗಳು, ದುರ್ಜನರ ಮಾತುಗಳು, ದುಷ್ಟಗಳು ನಿಮ್ಮನ್ನು ಎದುರಿಸುವಾಗ ನಿಮ್ಮ ಬಳಿಗೆ ಬರುವಾಗ ನೀವು ಬೆಳಗಿನೋಪಾಗಿ ನಡೆಯುವಂತಹ ಈ ವಾಕ್ಯಕ್ಕೆ ಬೇರೆ ತೋರಿ. ಮನುಷ್ಯನ ಹೇಳುವಂತಹ ಮಾತುಗಳು ದೇವರ ವಾಕ್ಯಕ್ಕೆ ಸರಿಯಾಗಿದೆಯಾ? ಮನುಷ್ಯನ ಮಾತುಗಳು ದೇವರ ಮಾತುಗಳಿಗೆ ಸರಿಯಾಗಿದೆಯಾ ಎಂಬುದಾಗಿ ಯೋಚನೆ ಮಾಡಿ. ದೇವರ ಮಾತು ಮನುಷ್ಯನು ಹೇಳುವಂತಹ ಮಾತಿಗೆ ಸರಿಸಾಟಿಯಾಗಿದ್ದರೆ ಆ ಮಾತನ್ನು ಅನುಸರಿಸಬೇಕು. ದೇವರ ಮಾತು ಮನುಷ್ಯನ ಮಾತು ಸರಿಯಾಗಿ ಹೊಂದಿಕೆಯಿದ್ದರೆ ಮಾತ್ರ ಅದನ್ನು ನೆರವೇರಿಸುವುದಕ್ಕೆ ಮತ್ತು ಅದು ಕೈಗೊಳ್ಳುವುದಕ್ಕೆ, ಅದರ ಹಿಂದೆ ಹೋಗುವುದಕ್ಕೆ ನೀವು ಯಾವಾಗಲೂ ಪ್ರಯತ್ನ ಮಾಡಿ. ಕೆಲವೊಮ್ಮೆ ನಾವು ದೇವರ ವಾಕ್ಯ ಹೇಳುವುದನ್ನು ಬಿಟ್ಟು ಬಿಡುತ್ತೇವೆ, ದೇವರ ವಾಕ್ಯ ತಿಳಿಸಿದ್ದನ್ನು ಬೋಧನೆಗಳನ್ನು ನಾವು ಮರೆತು ಬಿಡುತ್ತೇವೆ. ಮರೆತು ಹೋದಂತ ದೇವರ ವಾಕ್ಯ, ಮರೆತು ಹೋದ ದೇವರ ಮಾತುಗಳು, ಬೋಧನೆಗಳು, ಮರೆತು ಹೋದಂತ ಅನೇಕ ಪ್ರಸಂಗಗಳು, ಇವೆಲ್ಲವನ್ನು ಮರೆತು ಮನುಷ್ಯರು ಹೇಳುವಂತಹ ಮಾತುಗಳನ್ನು ನಾವು ಅನುಸರಿಸ್ತೇವೆ. ಸೈತಾನನ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆ ಪ್ರಕಾರ ನಾವು ಜೀವಿಸ್ತೇವೆ. ಅದಕ್ಕಾಗಿ ನಾವು ಹೇಳುತ್ತೇವೆ, ಅದಕ್ಕಾಗಿ ನಾವು ಹೋಗಿಸ್ತೇವೆ, ಅದಕ್ಕಾಗಿ ನಾವು ಸೋತು ಹೋಗುತ್ತೇವೆ, ಅದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಅನೇಕ ನಷ್ಟಗಳನ್ನು ಎದುರಿಸುವಾಗ ಅದರಿಂದ ಜಯಿಸುವುದಕ್ಕೆ ಸಾಧ್ಯವಿಲ್ಲ, ಅದರಿಂದ ನಾವು ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ, ಅದರಿಂದ ಬಿಡುಗಡೆ ಆಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಯಾವ ವ್ಯಕ್ತಿ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರ್ತಾನೋ ಅವನು 100 ವರ್ಷ, 60 ವರ್ಷ, 30 ವರ್ಷ ಫಲಗಳನ್ನು ಕೊಡುವವನಾಗಿ ಆತನು ಫಲಕೊಡುವುದರಿಂದಲೇ ದೇವರ ಆಶೀರ್ವಾದಕ್ಕೆ ಪಾತ್ರನಾಗ್ತಾನೆ. ಅಂಥವರ ಕಷ್ಟಗಳು ತೀರುತ್ತದೆ, ಅವರ ವೇದನೆಗಳು ಹೋಗಲಾಡಿಸುತ್ತದೆ ಮತ್ತು ಅವರ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುವಂತನಾಗಿರ್ತಾರೆ. ದೇವರ ರಾಜ್ಯಕ್ಕೆ ಬಂಧಿಸಲಾಗಬೇಕಾದ್ರೆ ದೇವರ ಮಾತುಗಳಿಗೆ ವಿಧೇಯರಾಗಿರಿ. ದೇವರ ರಾಜ್ಯದಲ್ಲಿ ನೀವು ಸೇರಬೇಕೆನ್ನುವಂತಹ ಆಶೆಯುಳ್ಳಾದರೆ, ನಿತ್ಯ ಜೀವನದಲ್ಲಿ ನಾವು ಸೇರಬೇಕೆನ್ನುವಂತಹ ಆಶೆಯುಳ್ಳಾದರೆ ದೇವರ ಮಾತುಗಳನ್ನು ಸ್ವೀಕರಿಸಿದ ದೇವರ ವಾಕ್ಯವನ್ನು ನೀವು ಅಲ್ಲವೇ ದೇವರ ವಾಕ್ಯದಂತೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳ್ರಿ, ಕಟ್ಟಿಕೊಳ್ಳ್ರಿ, ದೇವರನ್ನು ಆತುಕೊಳ್ಳ್ರಿ, ದೇವರನ್ನು ಆಶ್ರಯಿಸಿಕೊಳ್ಳ್ರಿ, ದೇವರನ್ನು ಆದುಕೊಂಡು ದೇವರ ಮಾರ್ಗದಲ್ಲಿ ನಡೆಯಿರಿ, ಸತ್ಯಪರವಾಗಿರಲಿ, ನ್ಯಾಯಯುತವಾಗಿರಲಿ. ದೇವರನ್ನು ಮೆಚ್ಚಿಸುವುದಕ್ಕೆ ನೀವು ಜೀವಿಸಿರಿ, ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಜೀವಿಸಬೇಡಿ. ದೇವರು ಕೊಡುವಂತಹ ಆ ಜೀವನ ಜಯಮಾಲೆ, ದೇವರು ಕೊಡುವಂತಹ ಆಶೀರ್ವಾದಕ್ಕೆ ನೀವು ಬಾಧ್ಯಸ್ಥರಾಗಿ. ಯಾಕಂದ್ರೆ ನಿಮ್ಮನ್ನು ಆಶೀರ್ವದಿಸುವುದು ದೇವರೇ ಹೊರತು ಮನುಷ್ಯರಲ್ಲ, ನಿಮ್ಮನ್ನು ಕಾಪಾಡುವುದು ದೇವರೇ ಹೊರತು ಮನುಷ್ಯರಲ್ಲ, ನಿಮ್ಮನ್ನು ಬೆಳೆದೆತ್ತುವುದು ಸೈತಾನನಲ್ಲ, ಬದಲಾಗಿ ದೇವರು ಆಗಿದ್ದಾನೆ. ನಿಮ್ಮನ್ನು ದಿನದಿಂದ ದಿನಕ್ಕೆ ಅಭಿವೃದ್ಧಿಪಡಿಸುವುದು ದೇವರ ಆಗಿಲ್ಲ. ನಿಮ್ಮ ಮನುಷ್ಯ ಮಾತ್ರದವರು ನಿಮ್ಮ ಮೇಲ್ಗಡೆ ಇರುವಂತಹ ಅಧಿಕಾರಿಗಳು ಸ್ನಾನ ಮಾಡುವಂತಹ ವ್ಯಕ್ತಿಗಳನ್ನು ಬಿಟ್ಟುಬಿಡ್ರಿ, ಸೈತಾನವನ್ನು ಬಿಟ್ಟುಬಿಡ್ರಿ. ಇಹಲೋಕದ ಆಶಾಪಾಶಗಳು, ಇಹಲೋಕದ ಹಣ, ಅಧಿಕಾರ, ಅಂತಸ್ತು ಯಾವುದೇ ಸ್ಥಾನಮಾನ ನಿಮ್ಮನ್ನು ನಿತ್ಯ ಜೀವನಕ್ಕೆ ಸೇರಿಸುವುದಕ್ಕೆ ಸಾಧ್ಯವೇ ಇಲ್ಲ. ನ್ಯಾಯ ತೀರ್ಪಿನ ದಿನದಲ್ಲಿ ನಿಮ್ಮ ಪದವಿ, ನಿಮ್ಮ ಅಂತಸ್ತು, ನಿಮ್ಮ ಹಣ, ನಿಮ್ಮ ಹೆಸರು, ನಿಮ್ಮ ಈ ಭೂಲೋಕದಲ್ಲಿ ಗಳಿಸಿದಂತ ಯಾವುದೇ ಸ್ಥಾನಮಾನ ನಿಮ್ಮ
ಪರವಾಗಿ ಮಾತನಾಡುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಒಳ್ಳೆಯತನ, ನಿಮ್ಮ ಒಳ್ಳೆಯ ಸ್ವಭಾವ, ಯೇಸುವಿನ ಜೀವಿತ, ಯೇಸುವಿನ ಮನಸ್ಸು, ಯೇಸುವಿನ ಹೃದಯವೇ ನಿಮ್ಮನ್ನು ನ್ಯಾಯತೀರ್ಪಿನ ದಿನದಲ್ಲಿ ಕಾಪಾಡುವುದಾಗಿದೆ. ಪ್ರಕಟಣೆಯ ಗ್ರಂಥದ 25 ಹೇಳಿದರೆ ನಿಮ್ಮ ಸುಕೃತಿಗಳು ನಿಮ್ಮೊಡನೆ ಬರುವು, ನಿಮ್ಮ ಕೃತಿಗಳಿಗೂ ಸಹವಾಗಿ, ನಿಮ್ಮ ಕರ್ಮಗಳಿಗೂ ಸಹವಾಗಿ ನಿಮ್ಮನ್ನು ಆಶೀರ್ವದಿಸ್ತಾನೆ. ದೇವರ ಆಶೀರ್ವಾದ ನಿಮ್ಮನ್ನು ಪ್ರಾರ್ಥನಾದಲ್ಲಿ ದೇವರು ತಾನು ನಿಮ್ಮನ್ನು ಆತನ ಮಾರ್ಗದಲ್ಲಿ ನಡೆಸುವುದಕ್ಕೆ ಸಹಾಯವನ್ನು ನಡೆಸುತ್ತಾರೆ. ತಮಿಳಿನ ಕೀರ್ತನೆ ಈ ವಾಕ್ಯಕ್ಕೆ ಅನುಸಾರವಾಗಿ ಹಾಡುವಾಗ ನಾವು ತಂದಿರುವಂತಹ ಹಾಡುಗಳನ್ನು ದೇವರಿಗೆ ಸಮರ್ಪಿಸೋಣ. ಈ ವಾಕ್ಯಕ್ಕೆ ಸಂಬಂಧಪಟ್ಟಂತ ತಮಿಳಿನ ಕೀರ್ತನೆಗಳಾದರೆ ಭಾವಿಸುವವರಿಗೆ ತಿಳಿಸಿ ಅದು ಭಾವಿಸಿದ ನಂತರ ಮಾಡಬೇಕು.
ಎಲ್ಲ ಪ್ರಧಾನಗಳ ನಾವು ಹೊರಗೆ ನೀನು ಕೊಟ್ಟಿರುವಂತಹ ಐಶ್ವರ್ಯದಲ್ಲಿ ಅಲ್ಪವಾಗಿನ ಸ್ನೇಹಾನಂದರಿಸ್ತೇವೆ. ಈ ಕಾಣಿಕೆಗಳನ್ನು ನಮ್ಮಲ್ಲಿ ಸ್ವೀಕರಿಸು ಮಾನ್ಯ ಮಾಡಿಸುತ್ತೇವೆ. ಅದಕ್ಕೋಸ್ಕರವಾಗಿ ಸಮುಪಯೋಗವಾಗಿ ಸಹಾಯಿಸುವುದಾಗಿ ಪ್ರಾರ್ಥಿಸ್ತೇವೆ. ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿಯುಳ್ಳವರಾಗಿ ನೀವು ಹೇಳಿದ್ದೀರಿ. ನಿನ್ನ ನಾಮದ ಮಹಿಮೆಗಾಗಿ ಯಾವುದೇ ಒತ್ತಾಯದಿಂದ ನಾವು ಕೊಡದೆ ಸಂತೋಷವಾಗಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ಮಾರ್ಗದಲ್ಲಿ ನಾವು ಜೀವಿಸುವುದಕ್ಕೆ ನಿಮ್ಮ ಆಶೀರ್ವಾದವು ಪಾತ್ರವಾಗುವುದಕ್ಕೆ ನಮಗೆ ಸಹಾಯಿಸುತ್ತದೆ. ಹೇಳಿದಂತ ವಾಕ್ಯದ ಪ್ರಕಾರ ನಾವು ನಿನ್ನ ವಾಕ್ಯಕ್ಕೆ ವಿಧೇಯತೆಯನ್ನು ನಿನ್ನ ಬೋಧನೆಗಳಲ್ಲಿ ಅನುಸರಿಸತಕ್ಕಂಥ ಎಲ್ಲ ಸಂಗತಿಗಳನ್ನು ನಾವು ಅನುಸರಿಸಿ ನಮ್ಮ ಜೀವನವನ್ನು ನಿನ್ನ ಇಚ್ಛೆಯ ಮೇಲೆ ನಿನ್ನ ಸಿದ್ಧದ ಮೇಲೆ ನಾವು ರೂಪಿಸಿಕೊಳ್ಳಬೇಕು. ನಿನ್ನ ನಾಮದ ಮಹಿಮೆ ಅದಕ್ಕಾಗಿ ಸದಾಕಾಲ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯಿಸುತ್ತದೆ. ಶಾಸ್ತ್ರೀಯಂತೆ ಶಿಷ್ಯರಂತೆ ಅಥವಾ ಯವನಸ್ಥರಂತೆ ನಾವು ಸಹ ನಿನ್ನ ಉತ್ತರವನ್ನು ಕೇಳಿದಾಗಿಯೂ ನಿನ್ನ ಬೋಧನೆಗಳನ್ನು ಆಲಿಸಿದಾಗಿಯೂ ನಿನ್ನ ಅದ್ಭುತ ಮಹತ್ವಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸಿ ಕಂಡು ಕೇಳಿದಾಗಿಯೂ ಸಹ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಹಿಂಜರಿದರೆ, ನಿನ್ನ ವಾಕ್ಯವನ್ನು ತಿರಸ್ಕರಿಸಿದರೆ, ನಿನ್ನ ಆಜ್ಞೆಗಳನ್ನು ಉಲ್ಲಂಘಿಸಿದರೆ ನಾವು ನರಕಕ್ಕೆ ತುತ್ತಾಗುತ್ತೇವೆ ಎಂಬುದಾಗಿ ನಿನ್ನ ರಾಜ್ಯದಲ್ಲಿ ಸೇರುವುದಕ್ಕಾಗುವುದೆಂಬುದಾಗಿಯೂ ನಿನ್ನ ಆಶೀರ್ವಾದದಿಂದ ದೂರವಾಗುತ್ತೇವೆ ಎಂಬುದಾಗಿ ನಾವು ವಾಕ್ಯವನ್ನು ಕೇಳಿಸುತ್ತೇವೆ. ನನ್ನ ಮಾಡಿದಂತ ಧ್ಯಾನಿಸಿದಂತ ವಾಕ್ಯ ಮೇರೆಗೆ ನಿನ್ನ ಇಚ್ಛೆಯಂತೆ ನಿನ್ನ ಚಿತ್ರದಂತೆ ನಿನ್ನ ಚಿತ್ರವನ್ನು ನೆರವೇರಿಸುವುದೇ ನಮ್ಮ ಜೀವನದ ಗುರಿ ಧ್ಯೇಯವಾಗಿ ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುವಂಥದ್ದೇ ನಿನ್ನ ಆಜ್ಞೆಗಳನ್ನು ನಾವು ಜೀವಿಸುವಂಥದ್ದೇ ನಿನ್ನ ಮಾರ್ಗವನ್ನು ಅನುಸರಿಸುವಂಥದ್ದೇ ನಮ್ಮ ಜೀವನದ ಧ್ಯೇಯ ಪರಿಹರಿಸು. ನಿನ್ನ ಮಾರ್ಗಗಳೇ ನಮ್ಮ ಮಾರ್ಗಗಳು, ನಿಮ್ಮ ಆಲೋಚನೆಗಳೇ ನಮ್ಮ ಆಲೋಚನೆಗಳಾಗಿರುತ್ತವೆ. ನಿಟ್ಟಿನಲ್ಲಿ ನಾವು ಜೀವಿಸುವುದಕ್ಕೆ ಬದುಕುವುದಕ್ಕೆ ನಮಗೆ ಸಂಭವಿಸುವಂತಹ ಇಕ್ಕಟ್ಟು, ಶೋಧನೆಗಳು, ಸಮಸ್ಯೆಗಳು, ಎಲ್ಲ ರೀತಿಯಾದಂತಹ ಸೈತಾನನ ಕುತಂತ್ರಗಳಿಂದ ನಾವು ದೂರವಾಗುವುದಕ್ಕೆ ನಿನ್ನ ವಾಕ್ಯದ ಪ್ರಬೋಧನೆ, ನಿನ್ನ ವಾಕ್ಯದ ಎಚ್ಚರಿಕೆ ನಮ್ಮನ್ನು ಆಗಾಗ ಎಚ್ಚರಿಸಿ ನನ್ನ ಸಹವಾಸದಲ್ಲಿ ನಡೆಸಲಿಸು. ನಿನ್ನ ಸಹವಾಸದಲ್ಲಿ ನಾವು ಜೀವಿಸುವುದಕ್ಕೆ ನಿನ್ನ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನಮಗೆ ಒಂದು ಹಿಂಸೆಗಳು, ಸಂಕಟಗಳು, ಶೋಧನೆಗಳು, ಒತ್ತಡಗಳಿಂದ ನಾವು ಪರಿವರ್ತನೆ ಆಗುವಂತೆ ಬಿಡುಗಡೆ ಆಗುವಂತೆ ಆ ಒತ್ತಡಕ್ಕೆ, ಶೋಧನೆಗಳಿಗೆ ನಾವು ಮಣಿಯದೆ ಅವೆಲ್ಲವುಗಳನ್ನು ಎದುರಿಸಿ ಜಯಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ನಾವು ದಿನಂಪ್ರತಿ ನಮ್ಮ ಲೌಕಿಕ ಬಾಳ್ವೆಯಲ್ಲಿ ನಿನ್ನ ವಾಕ್ಯವನ್ನು ಅನುಸರಿಸುವುದು, ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವುದಕ್ಕೆ, ನಿನ್ನ ಬೋಧನೆಗೆ ಅನುಸಾರವಾಗಿ, ನಿನ್ನ ಆಜ್ಞೆಗಳ ಅನುಸಾರವಾಗಿ, ನಿನ್ನ ನಿಯಮಗಳಿಗೆ ಅನುಸಾರವಾಗಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯವು ನಿನ್ನ ಆಜ್ಞೆಗಳಿಗೆ, ನಿನ್ನ ವಾಕ್ಯಗಳಿಗೆ, ನಿನ್ನ ಸ್ಥಿತಿಗೆ ನಾವು ಯಾವಾಗಲೂ ನಡೆಯುವುದಾಗಿ ಜೀವಿಸಿ ನಮ್ಮ ಎಲ್ಲ ಆಶೀರ್ವಾದಗಳು, ನಮ್ಮ ಎಲ್ಲ ರೀತಿಯಾದಂತಹ ಚಿತ್ರವನ್ನು ಬರೆಯುವುದೇ, ನಿನ್ನನ್ನು ಅನುಸರಿಸುವಂಥದ್ದೇ, ನಿನ್ನ ಚಿತ್ರವನ್ನು ನೆರವೇರಿಸುವಂಥದ್ದೇ ನಮ್ಮ ಧ್ಯೇಯ, ನಮ್ಮ ಗುರಿ, ನಮ್ಮ ಮೊದಲ ಪ್ರಾಶಸ್ತ್ಯ, ಪ್ರಾಧಾನ್ಯ, ಮುಖ್ಯತ್ವವನ್ನು ನೀಡುವುದಕ್ಕೆ ನಮ್ಮ ಸಹಾಯ ಮಾಡಿಸು. ನಮ್ಮ ಮಾರ್ಗದಲ್ಲಿ ನಾವು ಜೀವಿಸಿ ಇಂತಹ ನಿನ್ನಾಮಗಾಗಿ ನಿನ್ನ ರಾಜ್ಯದ ಪಾಲುದಾರಿಕೆ ಹೊಂದುವಂತ ಯೋಗ್ಯ ಆತ್ಮಗಳಾಗಿ ನಾವು ಮಾತನಾಡುವುದಕ್ಕೆ ನಮಗೆ ಸಹಾಯಿಸಿ ಮುನ್ನಡೆಸಬೇಕೆಂದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ನೀನೆಂದು ಬೇಡುತ್ತೇವೆ. 14 ವಯಸ್ಸಿನಿಂದ 35 ವಯಸ್ಸು ಇರುವಂತಹ ವ್ಯವಸ್ಥೆ ಎಷ್ಟು ಜನ ಇರಲಿಕ್ಕೆ 14 35 ಜನ ಆರಾಧನೆ ಅಂತ ಎಲ್ಲ ಮುಖ ನಿಮಗೆ ಪರಿಚಯ ಆಗಿದೆಯಾ? 10 ಜನ ಆರಾಧನೆ ಆಶೀರ್ವಾದ ಕರ್ತ ಪ್ರಾರ್ಥನೆಯನ್ನು ಉಂಟಾಗಿದ್ದಾರೆ. ಪರಲೋಕದಲ್ಲಿ ನಮ್ಮ ತಂದೆ ನಾವು ಪರಿಶುದ್ಧವಾಗಿ ನಡೆಸುವುದು ನನ್ನ ರಾಜ್ಯವು ಪರಲೋಕದಲ್ಲಿ ನಮ್ಮ ಮಾಡಿದ ನಮ್ಮ ಶೋಧನೆಗೆ ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ದೇವರನ್ನು ಆಶೀರ್ವದಿಸಿ ಕಾಪಾಡಲಿ. ದೇವರು ಪ್ರಸನ್ನವಾದ ನಿಮ್ಮ ಮೇಲೆ ಇರಲಿ. ದೇವರ ಮೇಲೆ ಕಟಾಕ್ಷಗಳು ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ನಿಮ್ಮ ಬದುಕಿನಲ್ಲಿ ಜೀವದ ಪರಿಸ್ಥಿತಿಗಾಗಿ ಅನುಗ್ರಹಿಸಲಿ.
ಆಮೆನ್.